ಓಕೆ ಸ್ನೇಹಿತರೆ, ಇವತ್ತಿನ ಮುಂದಿನ ಅಂಶ ಸಮಗ್ರ ಜೀವನ ಶೈಲಿಯಲ್ಲಿ ಒಂದು ಅದ್ಭುತವಾದ ಅಂಶವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅಂದ್ರೆ ಇದೇನಂತಂದ್ರೆ, ನಾವು ಈ ಅಭ್ಯಾಸಗಳು ಎರಡನೇ ಅಭ್ಯಾಸ ನಾವು ತಿಳ್ಕೊತಾ ಇದೀವಿ. ಎರಡನೇ ಅಭ್ಯಾಸದಲ್ಲಿ ಖಂಡಿತವಾಗಿ ಯಾವುದೇ ಒಂದು ಅಂದ್ರೆ ನಾವು ತಿನ್ನುವಂಥ ಆಹಾರ ಹೇಗಿರಬೇಕು ಅಂತ ನಾವು ತಿಳ್ಕೊತಾ ಇದೀವಿ ಎರಡನೇ ಅಭ್ಯಾಸದಲ್ಲಿ. ಈಗಾಗಲೇ ಮೊನ್ನೆ ತಿಳ್ಕೊಂಡಂಥ ಅಂಶ, ಅದ್ಭುತವಾದ ವಿಷಯ ನಾವು ತಿಳ್ಕೊಂಡಿದ್ವಿ. ಯಾವ ರೀತಿಯಲ್ಲಿ ನಾವು ಆಹಾರವನ್ನು ಸೇವನೆ ಮಾಡಬೇಕು, ಮೈದಾ ಮತ್ತೆ ಶುಗರು ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿದ್ವಿ. ಶುಗರು ಅಂದ್ರೆ ನಮ್ಮ ಕಿಚನಲ್ಲಿ ಎರಡು ಕುಟಿಲ ಅಪರಾಧಿಗಳು ಅಂತ ಇತ್ತು. ಆ ಎರಡು ಅಪರಾಧಿಗಳು ಅರ್ಥ ಆಗಲ್ಲ ನಮಗೆ. ಯಾವ ರೀತಿಯಲ್ಲಿ ಯಾವ ಯಾವ ಪದಾರ್ಥಗಳಲ್ಲಿ ಯಾವ ಥರ ಅವು ಸೀಕ್ರೆಟ್ ಆಗಿ ಒಳಗಡೆ ಇರ್ತದೆ ಅಂತ ಅದನ್ನು ನಾವು ನೋಡ್ಕೊಂಡಿದ್ವಿ. ಸೊ ವಿವಿಧ ಪದಾರ್ಥಗಳು ನಾವು ಏನೇ ಒಂದು ಸೂಪರ್ ಮಾರ್ಕೆಟ್ ತರಿಸ್ಕೊಂಡ್ರೆ ಯಾವ ರೀತಿಯಲ್ಲಿ ನೋಡಬೇಕು, ಅದು ಹಿಂದ್ಗಡೆ ಏನು ನೋಡಿದ್ರೆ ನಮ್ಗೆ ಅರ್ಥ ಆಗತ್ತೆ. ಇಲ್ಲಾಂದ್ರೆ ಈ ಎರಡೂ ಅಪರಾಧಿಗಳು ಪ್ರತಿಯೊಂದು ಕಡೆ ಇರುತ್ತೆ ಸ್ನೇಹಿತರೆ, ಶುಗರು ಮತ್ತೆ ಮೈದಾ. ಈ ರೀತಿಯಲ್ಲಿ ಈ ಎರಡು ಪದಾರ್ಥಗಳನ್ನ ಹೆಚ್ಚು ತಗೊಂಡ್ರೆ ಎಷ್ಟು ನಷ್ಟ ಆಗತ್ತೆ ದೇಹಕ್ಕೆ, ಅದು ನಾವು ನೋಡ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ನಮಗೆ ನಾವು ತಿನ್ನುವಂಥ ಆಹಾರ, ಇನ್ನೊಂದು ಆಹಾರ ಇದೆ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಎಷ್ಟೋ ಸರಿ ಹೇಳ್ಕೊಂಡಿದ್ವಿ. ಆದರೆ ಇನ್ನು ಸ್ವಲ್ಪ ಇದ್ರ ಬಗ್ಗೆ ಇವತ್ತು ದಿನ ಅರ್ಥ ಮಾಡ್ಕೊಳ್ಳೋಣ. ಇದೊಂದು ಅಭ್ಯಾಸ, ಕೆಟ್ಟ ಅಭ್ಯಾಸ ಅಂತ ಆಗ್ಬೋದು. ಅದು ಮತ್ತೆ ಕೆಟ್ಟ ಅಭ್ಯಾಸ ಹೇಗೆ ಆಗತ್ತೆ, ಎಷ್ಟೋ ಜನ ಅದು ತಿಂತಾ ಇದ್ರಲ್ಲ, ಈಗಾಗಲೇ ಸೇವನೆ ಮಾಡ್ತಾ ಇದ್ರಲ್ಲ, ಹೇಗೆ ಅದು ಕೆಟ್ಟ ಅಭ್ಯಾಸ ಆಗತ್ತೆ ಅಂತ ತಿಳ್ಕೊಳಕ್ಕೆ ನಾವು ಪ್ರಯತ್ನ ಮಾಡಬೇಕಲ್ಲ. ಹೇಗೆ ಅದು ಕೆಟ್ಟ ಅಭ್ಯಾಸ ಆಗತ್ತೆ, ಕೆಟ್ಟ ಅಭ್ಯಾಸ ಆದರೆ ಮತ್ತೆ ಇಷ್ಟು ಜನ ಯಾಕೆ ಪ್ರಪಂಚದಲ್ಲಿ ಈ ಆಹಾರವನ್ನು ಸೇವನೆ ಮಾಡ್ತಾ ಇದ್ದಾರೆ? ಅದೇ ಏನಂತಂದ್ರೆ ಜಂತು ಆಹಾರ, ಅಂದ್ರೆ ನಾನ್ ವೆಜಿಟೇರಿಯನ್. ಮತ್ತೆ ಇದು ತಿನ್ಬೇಕಾ ತಿನ್ನಬಾರ್ದಾ, ತಿಂದ್ರೆ ಏನು, ತಿಂದಿಲ್ಲ ಅಂದ್ರೆ ಏನು? ಒಂದು ರೀತಿಯಲ್ಲಿ ಫಿಸಿಕಲ್ ಅಂದ್ರೆ ಭೌತಿಕವಾಗಿ ಏನು ತೊಂದರೆಗಳು, ಮಾನಸಿಕವಾಗಿ ಏನು ತೊಂದರೆಗಳು, ತದನಂತರ ಆಧ್ಯಾತ್ಮಿಕವಾಗಿ ಏನು ತೊಂದರೆಗಳಾಗತ್ತೆ ತಿಂದ್ರೆ, ಅದು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ. ಈಗ ಪ್ರತಿಯೊಂದು ನೋಡ್ತಾ ಇರ್ತೀವಿ ಸ್ನೇಹಿತರೆ. ಅಂದ್ರೆ ಒಬ್ರು ಈ ಸುಬಹ ಅಂತ ಈ ಬುಕ್ ರಚನೆ ಮಾಡಿರುವಂತ ಒಬ್ಬ ವ್ಯಕ್ತಿ, ಈ 7 ಅಭ್ಯಾಸಗಳಂತ ಏನು ಅದ್ಭುತವಾದ ಬುಕ್ ಇದು. ಪ್ರತಿಯೊಬ್ಬರು, ಇದು ಇಂಗ್ಲಿಷಲ್ಲಿ ಸಿಗುತ್ತೆ, ದಯವಿಟ್ಟು ಇದನ್ನು ಸಾತ್ವಿಕ್ ರೆವಲ್ಯೂಷನ್ ಅಂತ 7 ಅಭ್ಯಾಸಗಳಂತ ಒಂದು ಅದ್ಭುತವಾದ ಬುಕ್ ಇದು. ಸಾತ್ವಿಕ್ ರೆವಲ್ಯೂಷನ್ 7 ಹ್ಯಾಬಿಟ್ಸ್ ಫಾರ್ ದಿ ಹೆಲ್ದಿ ಲೈಫ್. ಈ ಬುಕ್ ಅನ್ನು ಸುಭಾ ಸಾರಪ್ ಅಂತ ಒಬ್ರು, ಹರ್ಷವರ್ಧನ್ ಅಂತ ಒಬ್ರು, ಈ ಇಬ್ರು ದಂಪತಿಗಳು ಅವರು ಬರೆದಿರುವಂತ ಈ ಬುಕ್ ಅದ್ಭುತವಾದ ಬುಕ್ ಇದು. ಸುಭಾ ಅವರು ಆ ಸ್ತ್ರೀ, ಆ ಮಹಿಳಾ, ಅವರು ಅವ್ರ ಜೀವನದಲ್ಲಿನೂ ನಡೆದಂತ ಎಷ್ಟೋ ವಿಷಯಗಳು ಹಂಚ್ಕೊಂಡಿದ್ದಾರೆ ನಮ್ಮ ಜೊತೆಗೆ. ಸೊ ಅಂದ್ರೆ ಅವರು ಸಣ್ಣದಾಗಿರುವಾಗ, ಅಂದ್ರೆ ಒಂಥರ ಸಣ್ಣ ಮಕ್ಕಳಾಗಿರುವಾಗ ಏನೇನು ಆಗ್ತಾ ಇತ್ತು, ಆ ರೀತಿಯಲ್ಲಿ ಅವ್ರನ್ನೂ ಸಹ ಏನ್ ಮಾಡ್ತಾ ಇದ್ರು, ಅವರು ಪ್ಯಾರೆಂಟ್ ಜೊತೆಗೆ ಅವರು ಹೋಟೆಲ್ಗೆ ಹೋಗೋದು ಅದೆಲ್ಲ ಮಾಡ್ತಾ ಇದ್ರು. ಹೋಟೆಲ್ಗೆ ಹೋಗುವಾಗ ಖಂಡಿತವಾಗಿ ಅಲ್ಲಿ ನೋಡ್ತಾ ಇದ್ರೆ, ಒಂದು ಯಾವುದೇ ಹೋಟೆಲ್ಗೆ ಹೋದ್ರೆ ಅದೇ ಇವರು ಸಣ್ಣ ವಯಸ್ಸಿಂದನೇ ಹೇಳ್ಬೇಕಂದ್ರೆ ಹೆಣ್ಮಕ್ಳು, ಇವರು ವೆಜಿಟೇರಿಯನ್ ಅಂದ್ರೆ ಪೂರ್ತಿ ಶಾಕಾಹಾರಿ ಇವರೆಲ್ಲ, ಅವ್ರ ಮನೆಯಲ್ಲೂ ಶಾಕಾಹಾರಿ. ಆದ್ರೆ ಇವ್ರಿಗೂ ಯಾವಾಗ ಹೋಟೆಲ್ಗೆ ಹೋಗ್ತಾರೋ ಅಲ್ಲಿ ಏನಾಗ್ತಾ ಇತ್ತು, ಸಂಡೇ ಟೈಮ್ ಇರುವಾಗ ಅವ್ರು ಹೋಟೆಲ್ಗೆ ಹೋಗ್ತಾರಲ್ಲ, ಅಲ್ಲಿ ನೋಡಿದ್ರೆ ಎಲ್ಲರೂ ಒಂಥರ ಇವರು ಆರ್ಡರ್ ಮಾಡಿರೋದು ಈ ಮಂಚೂರಿಯನು ಅದು ಇದು ಒಂದು ಶಾಕಾಹಾರ. ಆದ್ರೆ ಅಲ್ಲಿ ಏನಾಗುತ್ತೆ, ಪ್ರತಿಯೊಂದು ಆಹಾರ ಸಿಗ್ತಾ ಇತ್ತು, ಎಲ್ಲ ಮಾಂಸಾಹಾರ ಎಲ್ಲ ಇರ್ತದಲ್ಲ, ಪ್ರತಿಯೊಂದು ಇರುತ್ತೆ. ಆದಷ್ಟು ಇವರು ಶಾಕಾಹಾರ ಹೋಟೆಲ್ಗೆ ಹೋಗ್ತಾ ಇದ್ರು, ಮಾಂಸಾಹಾರ ಹೋಟೆಲ್ಗೆ ಅಲ್ಲಿ ಏನಾದರೂ ಆ ರೀತಿಯಲ್ಲಿ ಆಗಿತ್ತು. ಒಂದ್ಸರಿ ಅವರು ಮಮ್ಮಿ ಡ್ಯಾಡಿ ಜೊತೆಗೆ ಹೋಗ್ತಾರೆ, ಪೇರೆಂಟ್ಸ್ ಜೊತೆಗೆ, ತಂದೆ ತಾಯಿ ಜೊತೆಗೆ ಹೋಗಿ ಕೂತ್ಕೊಂತಾರೆ. ಅಲ್ಲಿ ಅರ್ಥ ಆಗತ್ತೆ, ಒಂದು ಆರ್ಡರ್ ಮಾಡಿರ್ತಾರೆ ಇವ್ರಿಗೆ ಬೇಕಾಗಿರುವಂತ ಶಾಕಾಹಾರ ಆರ್ಡರ್ ಮಾಡಿರ್ತಾರೆ. ಆದ್ರೆ ಅಲ್ಲಿ ಗೊತ್ತಾಗತ್ತೆ, ಇಲ್ಲಿ ಮಾಂಸಾಹಾರ ಸರ್ವ್ ಮಾಡ್ತೀರಿ ಅಂತ. ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಬಿಲ್ ಕಟ್ಬಿಟ್ಟು ಅಲ್ಲಿಂದ ಎದ್ದು ಹೋಗ್ತಾರೆ. ಅವರು ಅವಾಗ ಇವರು ಸಣ್ಣ ಮಗಲ್ ಅಂದ್ರೆ ಒಂಥರ ಸಣ್ಣ ವಯಸ್ಸಲ್ವಾ, ಇವ್ರಿಗೆ ಅರ್ಥ ಆಗಲ್ಲ ಯಾಕೆ ಈ ತರ ಮಾಡ್ತಾರೆ ನಮ್ಮ ಪೇರೆಂಟ್ಸು ಅಂತ. ಅವ್ರು ಹೇಳ್ತಾ ಇದ್ರು, ಅಂತ ಪ್ಲೇಸಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾ ಇದ್ರು. ಇವ್ರಿಗೆ ತುಂಬಾ ಕ್ವಶನ್ಸ್ ಇವ್ರ ಒಳಗಡೆ ಕಾಣಿಸ್ತಾ ಇತ್ತು. ಯಾಕೆ ಈ ತರ, ಅಂದ್ರೆ ಇವರು ವೆಜಿಟೇರಿಯನ್ ಆದ್ರೂ ಬಟ್ ಆ ಈ ರೀತಿಯಲ್ಲಿ ಇರುವಾಗ ಯಾಕೆ ಈ ತರ ಮಾಡಬೇಕು, ಯಾಕೆ ನಮ್ಮ ಪೇರೆಂಟ್ಸ್ ಈ ತರ ಮಾಡ್ತಾರೆ, ಮತ್ತೆ ಎಷ್ಟೋ ಜನ ಆಹಾರ ಈ ರೀತಿಯಲ್ಲಿ ನಾನ್ ವೆಜಿಟೇರಿಯನ್ ಅದೆಲ್ಲ ತಿಂತಾ ಇರ್ತಾರಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಇನ್ನೊಂದು, ಇವರು ಸೈನ್ಸ್ ಕ್ಲಾಸಲ್ಲಿ, ಅಂದ್ರೆ ಇವರು ಸೈನ್ಸ್ ಕ್ಲಾಸಲ್ಲಿ ಒಂದು ವಿಷಯ ಕಲ್ಸ್ಕೊಂಡಿದ್ದಾರೆ. ಏನಂತಂದ್ರೆ, ಸೈನ್ಸ್ ಕ್ಲಾಸಲ್ಲಿ
ಒಂದು ಪಿರಮಿಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಪಿರಮಿಡ್ ಪಿರಮಿಡ್ ಅಂದ್ರೆ ಫುಡ್ ಪಿರಮಿಡ್ ಅಂತ. ಆ ಫುಡ್ ಪಿರಮಿಡ್ ಅಲ್ಲಿ ನೋಡ್ತಾ ಇರುವಾಗ ಏನಾಗ್ತಾ ಇತ್ತು ಅಂದ್ರೆ, ಫುಡ್ ಪಿರಮಿಡ್ ಅಲ್ಲಿ ಅವರು ಟೀಚರ್ಸ್ ಇವ್ರು ಹೇಳ್ಕೊಟ್ಟಿರೋದು, ಈ ಪ್ರೋಟೀನ್ ಅಂತದ್ದು ತುಂಬಾ ಇಂಪಾರ್ಟೆಂಟು ಈ ಫುಡ್ ಪಿರಮಿಡ್ ಅಲ್ಲಿ ಅಂತ ಹೇಳ್ತಾ ಇದ್ರು. ಅದನ್ನು ಅವ್ರು ಏನು ಹೇಳಿದೆ ಅಂದ್ರೆ, ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಈ ಪ್ರೋಟೀನ್ ಅನ್ನೋದೇ ನಮಗೆ ಸ್ಟ್ರೆಂತ್ ಕೊಡೋದು, ಅಂದ್ರೆ ನಮಗೆ ಶಕ್ತಿ ಕೊಡೋದು ಅಂತ ಹೇಳ್ತಾ ಇದ್ರು. ಸೊ ಅದು ಎಲ್ಲಿರ್ತದೆ ಅಂತಂದ್ರೆ, ಆ ಸೈನ್ಸ್ ಕ್ಲಾಸಲ್ಲಿ ಇವರು ಹೇಳ್ಕೊಟ್ಟಿರುವಂಥ ವಿಷಯ, ಇದು ಹೆಚ್ಚು ಜಂತುವಲ್ಲಿ ಇರ್ತದೆ ಅಂತ ಹೇಳ್ತಾ ಇದ್ರು, ಅಂದ್ರೆ ಅನಿಮಲ್ಸ್ ಅಲ್ಲಿ ಇರ್ತದೆ ಅಂತ ಹೇಳ್ತಾ ಇದ್ರು. ಸೊ ಆ ರೀತಿಯಲ್ಲಿ ಮತ್ತೆ ಅದು ತಿಂದಿಲ್ಲ ಅಂದ್ರೆ ನನಗೆ ಹೆಂಗೆ ಪ್ರೋಟೀನ್ ಬರುತ್ತೆ ಅಂತ ಇವ್ರ ಕ್ವಶನ್ ಆಗ್ತಾ ಇತ್ತು ಮೈಂಡಲ್ಲಿ. ಸೊ ಯಾವಾಗಲೂ ಇವ್ರಿಗೊಂಥರ ಅದು ಗೊಂದಲ ಆಗ್ತಾ ಇತ್ತು. ಸೊ ಆ ರೀತಿಯಲ್ಲಿ ಆದರೆ ಇವರು ವೆಜಿಟೇರಿಯನ್ ಪ್ರಿನ್ಸಿಪಲ್ಸು, ಅವರು ಮನೆಯಲ್ಲಿ ವೆಜಿಟೇರಿಯನ್ಸ್ ಆಗಿದ್ದಕ್ಕೋಸ್ಕರ ಖಂಡಿತ ಇವರು ಆ ರೀತಿಯಲ್ಲಿ ಏನು ಮಾಡೋಕ್ಕಾಗಲ್ಲ. ಅಂದರೆ ಸೊ ಒಂಥರ ಇವರು ಈ ಅಂದರೆ ಸುತ್ತು ನೋಡ್ತಾ ಇದ್ರೆ ಎಲ್ಲ ಇವರು ಇನ್ನೂ ಕೇಳಿಸ್ಕೊತಾ ಇದ್ರು, ಮತ್ತೆ ಸುತ್ತು ನೋಡ್ತಾ ಇದ್ರಲ್ಲ ಎಲ್ಲ ಜನನು ನಾನ್ ವೆಜ್ ತಿನ್ನೋರು ಹೆಚ್ಚಾಗಿದ್ರು. ಇನ್ನು ಬೇರೆ ಬೇರೆ ಕಂಟ್ರೀಸಲ್ಲಿನೂ ನಾನ್ ವೆಜ್ ಹೆಚ್ಚು ತಿಂತಾರಂತ ಇವ್ರು ಇನ್ನೂ ಅಂದರೆ ಒಂಥರ ಇವ್ರು ದೊಡ್ಡವರಾದ್ಮೇಲೆ ಈ ಬೇರೆ ದೇಶಗಳಿಗೂ ಟ್ರಾವೆಲಿಂಗ್ ಮಾಡಿದ್ದಾರೆ. ಅಲ್ಲಿನೂ ಸಹ ನೋಡ್ತಾ ಇರುವಾಗ ಹೆಚ್ಚು ಈ ನಾನ್ ವೆಜಿಟೇರಿಯನ್ ಅನ್ನೋದು ತುಂಬ ಜನ ಸೇವಿಸ್ತಾ ಇದ್ರು. ಇವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅಂದರೆ ಇದೇನೋ ಒಂದು ಅವ್ರ ಕಲ್ಚರೇ ಆ ರೀತಿಯ, ಇಲ್ಲ ಈ ಆಹಾರ ತಿಂದ್ರೇ ಪ್ರೋಟೀನ್ ಬರೋದಾ ಅಂತ ಒಂದು ರೀತಿಯಲ್ಲಿ ಅರ್ಥ ಆಗ್ತಾ ಇಲ್ಲ ಇವ್ರಿಗೆ. ಈ ರೀತಿ ಕಮ್ಯುನಿಟಿ ನಾನ್ ವೆಜಿಟೇರಿಯನ್ ತಿನ್ನುವಂಥ ಕಮ್ಯುನಿಟಿ ಹೆಚ್ಚಾಗ್ತಾ ಹೋಗಿದೆ. ಅಂದರೆ ಇಡೀ ಪ್ರಪಂಚದಲ್ಲೇ ಈಗ ನೋಡ್ತಾ ಇದ್ದೀವಿ, ನಮ್ಮ ಭಾರತ ದೇಶದಲ್ಲಿನೂ, ನಮ್ಮ ಭಾರತ ದೇಶ ಅನ್ನೋದು ಒಂದು ಈ ವೆಜಿಟೇರಿಯನ್ಗೂ ಮತ್ತೆ ಅಹಿಂಸಕ್ಕೆ ಇದೊಂಥರ ಮೂಲಭೂತ, ಒಂಥರ ಹೇಳ್ಬೇಕಂದ್ರೆ ದೊಡ್ಡ ಮೂಲಸ್ತಂಭ ಅಹಿಂಸಕ್ಕೆ ಅಲ್ವಾ. ಅಂದ ಆ ಅಹಿಂಸಾ ರೀತಿಯಲ್ಲೇ ನಾವು ಸ್ವಾತಂತ್ರ್ಯ ಪಟ್ಟಿರೋದು, ಅದನ್ನು ಗೊತ್ತು ನಮಗೆ. ಆ ರೀತಿಯಲ್ಲಿರುವಾಗ ಹೇಗೆ ಈ ಥರ ಆಗ್ತಾ ಇದೆ, ಹೇಗೆ ಈ ಥರ ಹೆಚ್ಚು ಆಗ್ತಾ ಹೋಗ್ತಾ ಇದೆಯಲ್ಲ ಅಂತ ಇವ್ರಿಗೆ ಅರ್ಥನೇ ಆಗಲ್ಲ. ಈ ಕ್ಯಾಲಿಫೋರ್ನಿಯಾ, ಲಂಡನು, ನೆದರ್ಲ್ಯಾಂಡು, ಜರ್ಮನಿ, ಇಂಡೋನೇಷ್ಯಾ, ಮೆಕ್ಸಿಕೋ ಎಲ್ಲಿ ಹೋದ್ರೂ ನಾವು ನೋಡ್ತಾ ಇದ್ರು. ಆದರೆ ಒಂದು ಪರಿಣಾಮ ಇನ್ನೊಂದು ಏನು ನೋಡಿದ್ದಾರೆ ಅಂದರೆ, ಇಂಥ ಬೇರೆ ಬೇರೆ ದೇಶಗಳಲ್ಲಿ ಇನ್ನೊಂದು ಪರಿಣಾಮ ನೋಡಿದ್ದಾರೆ, ಪ್ಲ್ಯಾಂಟ್ ಬೇಸ್ಡ್ ರೆಸ್ಟೋರೆಂಟ್ಸ್ ಅಂತ ಅದನ್ನು ನೋಡಿದ್ರು ಇವರು. ಪ್ಲ್ಯಾಂಟ್ ಬೇಸ್ಡ್ ರೆಸ್ಟೋರೆಂಟ್ಸ್ ಅಂದರೆ, ಆ ಪ್ಲ್ಯಾಂಟ್ ಬೇಸ್ಡ್ ರೆಸ್ಟೋರೆಂಟ್ಸ್ ಅಂದರೆ ಗೊತ್ತು, ಯಾವುದೇ ರೀತಿಯಲ್ಲಿ ಈ ಅನಿಮಲ್ ಪ್ರಾಡಕ್ಟ್ಸ್ ಇರಲ್ಲ, ಕೇವಲ ಅವರು ಕೊಡ್ತಾ ಇರೋದು ಒಂದು ವೆಜಿಟಬಲ್ಸು ಮತ್ತು ಧಾನ್ಯದ ಊಟ ಮತ್ತು ಫ್ರೂಟ್ಸು, ನಟ್ಸು ಇಂಥ ರೀತಿಯಲ್ಲಿ ಕೊಡ್ತಾ ಇದ್ರು. ಸೊ ಈ ರೀತಿಯಲ್ಲಿ ಇವ್ರಿಗೆ ಅದನ್ನು ನೋಡ್ತಾ ಇದ್ರು, ಅಂದರೆ ಸ್ವಲ್ಪ ಅದನ್ನು ಬೆಳೀತಾ ಇದೆ ಅಂತ ಅರ್ಥ ಆಯಿತು. ಒಂದು ಕಡೆ ಇದೆ, ಅದನ್ನು ಇದೆ. ಆಮೇಲೆ ಇವರು ಫ್ಲೋರಿಡಾಗೆ ಹೋಗ್ತಾರೆ ಒಂದ್ಸರಿ, ಯಾವುದಕ್ಕಂದ್ರೆ ಟ್ರೈನಿಂಗ್ ಹೋಗ್ತಾರೆ, ಈ ಸಾತ್ವಿಕ ಜೀವನ ಶೈಲಿ ಬಗ್ಗೆ ಹೆಚ್ಚು ಟ್ರೈನಿಂಗ್ ತೊಗೊಳಕ್ಕೆ ಫ್ಲೋರಿಡಾಗೆ ಹೋಗ್ತಾರೆ. ಅಲ್ಲಿ ನ್ಯಾಚುರಲ್ ಹೀಲಿಂಗ್ ಇನ್ಸ್ಟಿಟ್ಯೂಟ್ ಅಂತ ಒಂದಿತ್ತು, ಅದನ್ನು ಸಂದರ್ಶನ ಮಾಡ್ತಾರೆ ಅವ್ರು ಹೋಗಿ ಅಲ್ಲಿ ಹೋಗ್ತಾರೆ. ಸೊ ಅಲ್ಲಿನೂ ಸಹ ಏನಾಗ್ತಾ ಇದೆ ಅಂದರೆ, ತುಂಬ ಜನ ಈ ಯಾವುದು ಈ ಆ ಮಾಂಸಾಹಾರ ಸೇವನೆ ಮಾಡಿರೋಂಥ ಜನ ಇದಾರಲ್ಲ, ಅವರು ಅನುಭವಿಸ್ತಾ ಇರೋಂಥ ಎಷ್ಟೋ ವ್ಯಾಧಿಗಳು ಇವರು ಅಲ್ಲಿ ನೋಡಿದ್ದಾರೆ. ಅಲ್ಲಿ ಬಂದಿರೋ ಅವ್ರು ತುಂಬ ಅಂದರೆ ಒಂಥರ ದೊಡ್ಡ ದೊಡ್ಡ ಕಾಯಿಲೆಗಳು ಎಲ್ಲ ಇಟ್ಕೊಂಡು ಬರ್ತಾ ಇದ್ರು ಈ ಇನ್ಸ್ಟಿಟ್ಯೂಟ್ಗೆ. ಬರುವಾಗ ಡಾಕ್ಟರ್ಸ್ಗೆ ಹೋಪ್ ಇಲ್ಲ, ಇವ್ರನ್ನು ಏನಾದರೂ ಮಾಡೋಕ್ಕೆ ಸಾಧ್ಯವಾಗುತ್ತಾ ಅಂತ ಅವ್ರು ಡಾಕ್ಟರ್ಸ್ಗೆ ಹೋಪ್ ಇಲ್ಲ. ಆದರೆ ಆ ಇನ್ಸ್ಟಿಟ್ಯೂಟ್ ಏನಾಗ್ತಾ ಇತ್ತು ಅಂದರೆ, ಎಲ್ಲರಿಗೂ ಹೇಳ್ತಾ ಇದ್ದು, ನೀವು ಒಂದು ಕೆಲಸ ಮಾಡಿ, ನಾನ್ ವೆಜ್ನ ಬಿಟ್ಬಿಟ್ಟು ಪ್ಲ್ಯಾಂಟ್ ಬೇಸ್ಡು ಡೈಟ್ ತಗೊಳ್ಳಿ, ಅಂದರೆ ಸಸ್ಯ ಆಧಾರಿತ ಆಹಾರ ತಗೊಳ್ಳಿ ಅಂತ ಅವ್ರಿಗೆ ಅದೊಂದೇ ಸಲಹೆ ಕೊಡ್ತಾ ಇದ್ರು. ಈ ದೀರ್ಘಕಾಲಿಕ ಭಯಾನಕರ ವ್ಯಾಧಿಗಳಿಗೆ ಅವನ್ನು ಕಡಿಮೆ ಮಾಡೋಕ್ಕೆ ಆಗ್ತಾ ಇಲ್ಲ. ಈಗ ನೋಡ್ತಾ ಇದ್ವಿ ಇತ್ತೀಚಿನ ಕಾಲದಲ್ಲಿ ಅಷ್ಟೇ, ಈ ದೀರ್ಘಕಾಲಿಕ ವ್ಯಾಧಿಗಳು ಯಾರ್ಯಾರು ಅನುಭವಿಸ್ತಾ ಇದ್ರೋ ಅವರೆಲ್ಲನೂ ಈ ನಾನ್ ವೆಜಿಟೇರಿಯನ್ ಫಸ್ಟ್ ಬಿಟ್ಬಿಟ್ಟು ಮೊದಲನೇದಾಗಿ ಸಸ್ಯದ ಆಧಾರಿತ ಆಹಾರ, ಇನ್ನು ಸಸ್ಯದ ಆಧಾರಿತ ಆಹಾರದಲ್ಲಿನೂ ಸಹ ಸಾತ್ವಿಕ ಆಹಾರ ಹೆಚ್ಚಾಗಿ, ಯಾವುದೇ ಕೆಮಿಕಲ್ಸ್ ಹೊಡೆದಿಲ್ಲ ಅಂತನೂ, ಈ ರಸಾಯನ ರಹಿತ ಅಂತ ಆಹಾರವನ್ನು ಸೇವನೆ ಮಾಡೋದು ತುಂಬಾ ಉತ್ತಮ ಸ್ನೇಹಿತರೆ. ಅತಿ ವೇಗವಂತವಾಗಿ ಅವರು ವಾಸಿ ಆಗತ್ತೆ ಹೇಳ್ಬೇಕಂದ್ರೆ. ಈ ರೀತಿಯಲ್ಲಿ ಇನ್ನು ಒಂದು ಇವ್ರ ಗಮನಕ್ಕೆ ಇನ್ನೂ ಸ್ವಲ್ಪ ವಿಷಯಗಳು ಬಂತು. ಇದು ಚರ್ಚೆ ಇದು ಒಂಥರ ರಿಸರ್ಚ್ ಮಾಡ್ತಾ ಇರುವಾಗ ಈ ವ್ಯಕ್ತಿ ಸುಭಾ ಅಂತ ವ್ಯಕ್ತಿ, ಸೊ ಇವರು ರಿಸರ್ಚ್ ಮಾಡುವಾಗ ಇನ್ನೂ ಸ್ವಲ್ಪ ಅದ್ಭುತವಾದ ವಿಷಯಗಳು ಅವರು ಗಮನಕ್ಕೆ ಬಂತು. ಟಾಪ್ ಅಥ್ಲೆಟಿಕ್ಸ್ ನೋಡಿದ್ರೆ, ಟಾಪ್ ಅಥ್ಲೆಟಿಕ್ಸ್ ಅಂದ್ರೆ ಏನು, ವರ್ಲ್ಡ್ಸ್ ನಂಬರ್ 1 ಟೆನ್ನಿಸ್ ಚಾಂಪಿಯನ್ ಅವ್ರ ಹೆಸರು ನೋವಕ್ ಅಂತ. ಅವರು ಸಹ ಏನಂತಂದ್ರೆ ಸಸ್ಯಾಹಾರಿ ನೋಡಿ. ಆಮೇಲೆ ಇನ್ನೊಬ್ರು 7 ಟೈಮ್ಸ್ ವರ್ಲ್ಡ್ F1 ರೇಸಿಂಗ್ ಅಲ್ಲಿ ಚಾಂಪಿಯನ್ ಆಗಿದ್ರು, ಅವರು ಲೇವಿಸ್ ಅವರು ಸಸ್ಯಾಹಾರಿಣಿ. ಮತ್ತೆ ಇನ್ನೊಂದು
ದೊಡ್ಡ ಬಾಡಿ ಬಿಲ್ಡರ್ ಪ್ರಪಂಚದಲ್ಲೇ, ಪ್ಯಾಟ್ರಿಕ್ ಅಂತ, ಅವರು ಸಹ ವೆಜಿಟೇರಿಯನ್ ಆಗಿದ್ರು. ಈ ರೀತಿಯಲ್ಲಿ ತುಂಬಾ ಜನ ನೋಡ್ತಾ ಇರುವಾಗ ಈ ವೆಜಿಟೇರಿಯನ್ ಅಲ್ಲೇ ಇದ್ರು ಇದ್ರು ಅವ್ರಿಗೆ ಅವ್ರ ಕಂಡು ಬಂದೆ ಆ ರೀತಿಯಲ್ಲಿ ಇವರು ಅರ್ಥ ಮಾಡ್ಕೊಂಡಿದ್ರು. ಸೊ ಇಂಥ ನೋಡ್ತಾ ಇದ್ರೆ ಖಂಡಿತವಾಗಿ ಏನಂದ್ರೆ ಈ ಈ ಪ್ಲಾಂಟ್ ಬೇಸ್ಡ್ ಫುಡ್ ಅನ್ನೋದು ಸ್ನೇಹಿತರೆ ಎಷ್ಟೋ ಒಳ್ಳೆಯದು. ಯಾವ್ದಾವ್ದು ಒಳ್ಳೇದು ಹೇಳಿ? ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತೆ ಈ ಜಂತುಗಳ ಬಗ್ಗೆ ನಾವು ದಯೆ ತೋರ್ಸಕ್ಕೆ ಅದ್ಭುತವಾದ ವಿಷಯ ಇದು. ಆಮೇಲೆ ಕೊನೆಯದಾಗಿ ನಮ್ಮ ಪರಿಸರನ ಕಾಪಾಡ್ಕೊಂಡಕ್ಕೂ ತುಂಬಾ ಒಳ್ಳೆಯದು ಈ ಯಾವುದು ಶಾಖಾಹಾರ ಅನ್ನೋದು ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಈ ರೀತಿಯಲ್ಲಿ ಅಂದ್ರೆ ಮತ್ತೆ ಇದು ಅಂದ್ರೆ ನಾವು ಈ ಮಾಂಸಾಹಾರ ತಿಂದಿಲ್ಲ ಅಂದ್ರೆ ವಿಟಮಿನ್ಸ್ ಬರಲ್ಲ ಅಂತಂದ್ರೆ ಅದು ಖಂಡಿತ ಅದು ಕರೆಕ್ಟ್ ಅಲ್ಲ. ಅರ್ಥ ಮಾಡ್ಕೋಬೇಕು ನಾವು. ಸೊ ಅಂದ್ರೆ ಇಲ್ಲೇನಂದ್ರೆ ಅನಿಮಲ್ ಪ್ರೋಟೀನ್ಸ್ ಅನಿಮಲ್ ಪ್ರೋಟೀನ್ಸ್ ಅನ್ನೋದು ಯಾವ ತಗೊಂತೀವೋ ಅದು ದೇಹವನ್ನು ಹಾಳು ಮಾಡತ್ತೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅದು ಯಾವುದೇ ರೀತಿಯಲ್ಲಿ ಅಂದ್ರೆ ಒಂದು ರೀತಿಯಲ್ಲಿ ಏನಂದ್ರೆ ಅನಿಮಲ್ ಪ್ರೋಟೀನ್ ಅಂದ್ರೆ ಅದೇ ಈ ಮಾಂಸಾಹಾರ ಯಾರು ಸೇವನೆ ಮಾಡ್ತಾರೋ ಅವ್ರಿಗೆ ಅನಿಮಲ್ ಪ್ರೋಟೀನ್ ಅಂತ ಬರುತ್ತೆ. ಪ್ರೋಟೀನ್ ಬರುತ್ತೆ ಖಂಡಿತವಾಗಿ. ಬಟ್ ಆ ಜೊತೆಗೆ ಏನು ಬರುತ್ತೆ? ಇನ್ನು ಬೇರೆ ಬೇರೆ ವಿಷಯಗಳು ಬರುತ್ತೆ. ಆ ಜೊತೆಗೆ ಇನ್ನು ಬೇರೆ ಬೇರೆ ವಿಷಯಗಳೆಲ್ಲ ಬರ್ತಾ ಇರ್ತದೆ. ಆದ್ರಿಂದ ತೊಂದರೆ ಯಾವುದು ಅಂತ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅಂದ್ರೆ ಈ ಮಾಂಸಾಹಾರ ತಿನ್ನೋರಿಗೆ ಏನಾಗುತ್ತೆ ಗೊತ್ತಾ? ಆ ಸೇವನೆ ಮಾಡುವಾಗ ಪ್ರೋಟೀನ್ಸ್ ಜೊತೆಗೆ ಕೊಲೆಸ್ಟ್ರಾಲ್ ಬರುತ್ತೆ, ಮತ್ತೆ ಕೊಬ್ಬು ಬರುತ್ತೆ. ನೋಡಿ, ಇಷ್ಟು ತೊಂದರೆಗಳು ಆಗತ್ತೆ, ಅರ್ಥ ಮಾಡ್ಕೋಬೇಕು ನಾವು. ಸೊ ಆ ರೀತಿಯಲ್ಲಿ ಖಂಡಿತ ಇದು ಯಾವುದೇ ರೀತಿಯಲ್ಲಿ ಒಳ್ಳೇದಲ್ಲ. ಒಂದು ಪ್ರೋಟೀನ್ಗೋಸ್ಕರ ಮಾತ್ರ ತಿಂದ್ರೆ ಅದು ಆಗಲ್ಲ. ಪ್ರೋಟೀನ್ ಜೊತೆಗೆ ಇವೆಲ್ಲ ಬರ್ತಾ ಇರ್ತದೆ. ಅದಕ್ಕೋಸ್ಕರನೇ ಅಂದ್ರೆ ಇದು ನಮ್ಮಲ್ಲಿ ಏನಾಗ್ತದೆ, ಪ್ರಧಾನವಾಗಿ ನೋಡಿದ್ರೆ 3 ರೀತಿಯಲ್ಲಿ ಇದು ನಮ್ಮನ್ನು ತೊಂದರೆ ಮಾಡ್ತದೆ. ಒಂದು ಫಿಸಿಕಲ್ ಹೆಲ್ತ್ ತೊಂದರೆ ಮಾಡ್ತದೆ, ಆಮೇಲೆ ಮೆಂಟಲ್ ಹೆಲ್ತ್ಗೂ ತೊಂದರೆ ಮಾಡ್ತದೆ, ಮೂರನೇದು ಆಧ್ಯಾತ್ಮಿಕ ಆರೋಗ್ಯಕ್ಕೂ ತೊಂದರೆ ಕೊಡ್ತದೆ. ಯಾವುದು? ಈ ಮಾಂಸಾಹಾರ. ಇದು ಅನಿಮಲ್ ಅಂದ್ರೆ ಜಂತು ಆಹಾರ ಸ್ನೇಹಿತರೆ. ಜಂತುಗಳ ಆ ದೇಹ ಆಹಾರ ನಾವು ಸ್ವೀಕಾರ ಮಾಡಿದ್ರೆ ಈ ರೀತಿಯಲ್ಲಿ ಆಗುತ್ತೆ. ಮತ್ತೆ ಫಿಸಿಕಲ್ ಹೆಲ್ತ್ಗೆ ಹೇಗೆ ತೊಂದರೆ ಆಗ್ತದೆ ಅಂತಂದ್ರೆ ನೋಡ್ಕೊಳ್ಳಿ. ಪ್ರತಿಯೊಂದು ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಮಾಂಸಾಹಾರ ತಿನ್ನೋದಕ್ಕೂ ಒಂದು ಕಾರಣ ಹೇಳ್ತಾ ಇರ್ತಾರೆ. ಪ್ರತಿಯೊಂದು ಮನೇಲಿ ನಾವು ನೋಡ್ತೀವಲ್ಲ, ಅವ್ರ ಪ್ಯಾರೆಂಟ್ಸ್ ತಿಂತಾ ಇದ್ರು, ಅವರು ಗ್ರ್ಯಾಂಡ್ ಪ್ಯಾರೆಂಟ್ಸ್ ತಿಂತಾ ಇದ್ರು, ಅದಕ್ಕೋಸ್ಕರ ನಾವು ಹಾಗೆ ಸಾಗಿಸ್ತಾ ಇದ್ವಿ, ಇದು ನಾವು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಅದೊಂದು ರೀತಿಯಲ್ಲಿ ಮೂಢಾಚಾರ, ಒಂಥರ ಮೂಢ ವಿಶ್ವಾಸ ತರ ಅದು. ಅವರು ತುಂಬಾ ಜನ ಈ ರೀತಿಯಲ್ಲಿ ಅಳವಡಿಸ್ಕೊಂಡು ಹೋಗ್ತಾ ಇರ್ತಾರೆ ಮುಂದಕ್ಕೂ. ಅದು ಕರೆಕ್ಟ್ ಅಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ ಅಂದ್ರೆ ಟ್ರೆಡಿಷನ್ ಅಲ್ಲ, ಆ ರೀತಿ ಅಲ್ಲ. ಅಂದ್ರೆ ಇದು ತಿಂದ್ರೆ ಏನಾಗುತ್ತೆ ಅಂದ್ರೆ ನನಗೆ ಒಳ್ಳೆ ವಿಟಮಿನ್ಸು, ಒಳ್ಳೆ ಪ್ರೋಟೀನ್ ಸಿಗತ್ತೆ, ಸಾರಿ ವಿಟಮಿನ್ಸ್ ಅಲ್ಲ, ಒಳ್ಳೆ ಪ್ರೋಟೀನ್ ಸಿಗತ್ತೆ ಅಂತ ಯಾರೋ ಡಾಕ್ಟರ್ಸ್ ಹೇಳಿರ್ತಾರೆ, ಅದನ್ನ ಅಳವಡಿಸ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಪ್ರೋಟೀನ್ ಒಂದೇ ಬಂದ್ರೆ ಪರವಾಗಿಲ್ಲ, ಪ್ರೋಟೀನ್ ಜೊತೆಗೆ ಬರುವಂಥದ್ದು ಒಂದು 2 ವಿಷಯಗಳು ಬರುತ್ತೆ ಇಲ್ಲಿ ಸ್ನೇಹಿತರೆ. ಅದೇ ನಾನು ಹೇಳಿದೆಲ್ಲ, ಕೊಬ್ಬು, ಅದು ಸ್ಯಾಚುರೇಟೆಡ್ ಫ್ಯಾಟ್ ಬರುತ್ತೆ, ಅದು ಕರಗಿಸೋಕ್ಕಾಗಲ್ಲ. ಆಮೇಲೆ ಕೊಲೆಸ್ಟ್ರಾಲ್ ಬರುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್, ಅದನ್ನು ಹೆಚ್ಚು ಉತ್ಪತ್ತಿ ಆಗ್ತಾ ಇರ್ತದೆ. ನೀನು ಅರ್ಥ ಮಾಡ್ಕೋಬೇಕು. ಅದೇ ನೀವು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಂದ್ರೆ ಸಸ್ಯದ ಆಧಾರಿತ ಆಹಾರ ತಿಂದ್ರೆ ಪ್ಲಾಂಟ್ ಪ್ರೋಟೀನ್ ಸಿಗತ್ತೆ. ಅದೆಲ್ಲಿ ಸಿಗತ್ತೆ? ಲೆಂಟಿಲ್ಸು, ಈ ಲೆಗುಮೆಸು, ಅಂದ್ರೆ ಹೇಳ್ಬೇಕಂದ್ರೆ ಈ ಎಲ್ಲ ನಾವು ಬೆಳೆಕಾಳುಗಳು ಏನ್ ತಿಂತೀವೋ, ಮತ್ತೆ ನಟ್ಸ್ಗಳು, ಬೀಜಗಳು ಏನ್ ತಿಂತೀವೋ ಎಲ್ಲದರಲ್ಲಿ ಪ್ರೋಟೀನ್ ಇರುತ್ತೆ, ಅದ್ಭುತವಾದ ಪ್ರೋಟೀನ್ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ಯಾವುದೇ ರೀತಿಯಲ್ಲಿ ಸ್ಯಾಚುರೇಟೆಡ್ ಫ್ಯಾಟು ಇಲ್ಲ ಸ್ನೇಹಿತರೆ. ಇನ್ನು ಹೇಳ್ಬೇಕಂದ್ರೆ ಸ್ಯಾಚುರೇಟೆಡ್ ಫ್ಯಾಟ್ ಅನ್ನೋದು ಇದೆಯಲ್ಲ, ಅದು ಅತಿ ಸ್ವಲ್ಪ ಪರಿಣಾಮದಲ್ಲಿ ಇರ್ತದೆ. ಯಾವುದರಲ್ಲಿ? ನಮ್ಮ ಬೆಳೆಕಾಳುಗಳಲ್ಲಿ ಆಗ್ಬೋದು, ಬೀಜಗಳಾಗ್ಬೋದು, ಸಸ್ಯದ ಆಧಾರಿತ ಆಹಾರದಲ್ಲಿ ತುಂಬಾ ಕಡಿಮೆ ಇರುತ್ತೆ. ಆದರೆ ಇಲ್ಲಿ ನಾನ್ ವೆಜಿಟೇರಿಯನ್ನಲ್ಲಿ ಪ್ರೋಟೀನ್ ಜೊತೆಗೆ ಬರುವಂಥದ್ದೇ ತೊಂದರೆ, ಅದೇ ಸ್ಯಾಚುರೇಟೆಡ್ ಫ್ಯಾಟು ಮತ್ತೆ ಕೊಲೆಸ್ಟ್ರಾಲ್, ಅದೇ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಕೇಳ್ತೀವಲ್ಲ, LDL VDL ಅಂತ. ಇದು ತುಂಬಾ ತೊಂದರೆ ಕೊಡ್ತದೆ ಸ್ನೇಹಿತರೆ. ಈ ರೀತಿಯಲ್ಲಿ ಏನಾಗುತ್ತೆ, ಇದನ್ನು ಕರಗಿಸಕ್ಕೆ ಆಗಲ್ಲ, ತುಂಬಾ ತೊಂದರೆ ಕೊಡ್ತದೆ. ನೋಡಿ, ಎಸ್ಪೆಷಲಿ ಈ ರೆಡ್ ಪ್ರಾಸೆಸ್ಡ್ ಮೀಟ್ಸ್ ಅಂತ ಸಿಗ್ತಾ ಇರ್ತದಲ್ಲ, ಅವರೆಲ್ಲ ಅದರಲ್ಲಿ ತುಂಬಾ ಸ್ಯಾಚುರೇಟೆಡ್ ಹೆಚ್ಚಾಗಿರುತ್ತೆ. ಆ ಸ್ಯಾಚುರೇಟೆಡ್ ಫ್ಯಾಟ್ ಅನ್ನು ಹೆಚ್ಚು ತಿನ್ನುವಾಗ ಏನಾಗುತ್ತೆ, ಅವರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗ್ಬಿಡ್ತದೆ. ಎಲ್ಲಿ? ದೇಹದಲ್ಲಿ, ರಕ್ತ ಒಳಗಡೆ. ಅದು ತೊಂದರೆನೆ. ಆಮೇಲೆ ಈ ಕೊಲೆಸ್ಟ್ರಾಲ್ ಅನ್ನೋದು ಇಡೀ ದೇಹದಲ್ಲಿ, ರಕ್ತದಲ್ಲಿ ಪ್ರವಾಹ ಆಗ್ತಾ ಇರ್ತದೆ ಸ್ನೇಹಿತರೆ. ಒಂಥರ ಏನಾಗುತ್ತೆ ಅಂದ್ರೆ ಈ ರಕ್ತ ಪ್ರವಾಹ ಆಗುವಾಗ ನಮ್ಮ ಹೃದಯ ಇದೆಲ್ಲ, ಹೃದಯಕ್ಕೆ ರಕ್ತ ಪ್ರವಾಹ ಆಗ್ತಾ ಇರ್ತದಲ್ಲ, ಆ ರಕ್ತ ನಾಳಗಲ್ಲಿದೆ ನೋಡಿ,
ಆ ರಕ್ತನಾಳಗಳ ಒಳಗಡೆ ಆ ರಕ್ತನಾಳಗಳ ಗೋಡಗಳಿಗೆ ಅಂಟ್ಕೊಂಡು ಹೋಗ್ತದೆ. ಯಾವುದು ಈ ಕೊಲೆಸ್ಟ್ರಾಲ್, ಈ ಮಾಂಸಾಹಾರದಿಂದ ತಿನ್ನಿರುವಂಥ ಕೊಲೆಸ್ಟ್ರಾಲ್ ಹೋಗಿ ಆ ಗೋಡಗಳು ಅಂಟ್ಕೊಂಡ್ರೆ ಏನಾಗುತ್ತೆ, ಈ ರಕ್ತನಾಳಗಳು ಸಣ್ಣದಾಗತ್ತೆ. ಅಂದ್ರೆ ಹೋಗ್ತಾ 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 ಈ ಕೋಟಿಂಗ್ ಹೆಚ್ಚಾಗ್ತದಲ್ಲ, ಆವಾಗ ರಕ್ತನಾಳಗಳು ಸಣ್ಣದಾಗತ್ತೆ. ಈ ರಕ್ತನಾಳಗಳು ಆ ಪೈಪ್ಗಳು ಸಣ್ಣದಾಗುವಾಗ ಏನಾಗುತ್ತೆ ಅಂದ್ರೆ, ಸಣ್ಣದಾಗ್ತಾ ಇರುವಾಗ ಅಂದ್ರೆ ಈ ಕೋಟಿಂಗ್, ಈ ಸ್ಯಾಚುರೇಟೆಡ್ ಫ್ಯಾಟ್ ಆಗಲಿ ಕೊಲೆಸ್ಟ್ರಾಲ್ ಆಗಲಿ, ಇದೆಲ್ಲನೂ ಹೋಗಿ ಒಳಗಡೆ ಅಂಟ್ಕೊಳ್ತಾ ಇರ್ತದೆ. ಅಂಟ್ಕೊಂಡಿರುವಾಗ ರಕ್ತನಾಳಗಳು ಸಣ್ಣದಾಗುವಾಗ ಏನಾಗುತ್ತೆ, ರಕ್ತ ಪ್ರವಾಹ ಕಷ್ಟ ಆಗತ್ತೆ. ರಕ್ತ ಪ್ರವಾಹ ಕಷ್ಟ ಆಗತ್ತೆ. ಆ ರಕ್ತವನ್ನು ಪಂಪ್ ಮಾಡಬೇಕಾದ್ರೆ ಹೃದಯ ತುಂಬಾ ಪ್ರೆಷರ್ಗೂ ಒಳಗಾಗತ್ತೆ. ಅದೇ ಹೈ ಬ್ಲಡ್ ಪ್ರೆಷರ್ ಅಂತ ಕರೆಯೋದು ನಾವು, ಅಲ್ವಾ? ಸೊ ಈ ರೀತಿಯಲ್ಲಿ ಹೈ ಬ್ಲಡ್ ಪ್ರೆಷರ್ ತುಂಬಾ ಕಷ್ಟ ಸ್ನೇಹಿತರೆ, ತುಂಬಾ ಇದೊಂಥರ ಆತಂಕ. ಯಾಕಂದ್ರೆ ಒಳಗಡೆ ರಕ್ತ ಸರಿಯಾದ ರೀತಿಯಲ್ಲಿ ಅವಾಗವಾಗ ಪ್ರವಾಹ ಆಗಲ್ಲ, ಸರಬರಾಜು ಮಾಡೋಕೆ ತುಂಬಾ ಕಷ್ಟ ಆಗತ್ತೆ. ಹೃದಯವನ್ನು ತುಂಬಾ ಕಷ್ಟಪಡ್ತಾ ಇರ್ತದೆ. ಹೈ ಪ್ರೆಷರ್ ಅಪ್ಲೈ ಮಾಡಬೇಕು, ಪಂಪಿಂಗ್ ತುಂಬಾ ಹೈ ಪ್ರೆಷರ್ ಮಾಡಿದ್ರೇನೆ ಆ ರಕ್ತ ಸರಿಯಾದ ರೀತಿಯಲ್ಲಿ ಸರಿಯಾದ ಪರಿಣಾಮದಲ್ಲಿ ರಕ್ತ ಅವಯವಗಳಿಗೂ ಸೇರತ್ತೆ, ಇಲ್ಲ ಅಂದ್ರೆ ಕಷ್ಟ. ಇನ್ನು ಅದೇ ರೀತಿಯಲ್ಲಿ ಆಗ್ತಾ ಹೋದ್ರೆ ಇದು ಏನಾಗುತ್ತೆ, ಒಂದು ಸಮಯ ಬರುತ್ತೆ ಆ ರಕ್ತನಾಳಗಳು ತುಂಬಾ ಸಣ್ಣದಾಗಿ ರಕ್ತ ಒಳಗಡೆ ಹೋಗೋದೇ ಕಷ್ಟವಾಗಿ, ಆ ರಕ್ತ ಒಳಗಡೆ ಹೋಗದೇ ಇಲ್ಲ ಅಂದ್ರೆ ರಕ್ತ ನೇರವಾಗಿ ಈ ಹೃದಯಕ್ಕೆ ಹೋಗಲ್ಲ ಅಂದ್ರೆ ಹೃದಯ ಏನಾಗುತ್ತೆ, ನಿಂತು ಹೋಗ್ತದೆ. ಯಾಕಂದ್ರೆ ಹೃದಯಕ್ಕೆ ಏನು ಬೇಕು, ರಕ್ತ ಬೇಕೇ ಬೇಕಲ್ವಾ? ರಕ್ತ ಇಲ್ಲ ಅಂದ್ರೆ ಹೃದಯ ಏನಾಗುತ್ತೆ, ರಕ್ತದಲ್ಲೇ ಶಕ್ತಿ ಇರೋದು, ರಕ್ತದಲ್ಲೇ ಆಕ್ಸಿಜನ್ ಇರೋದು. ಈ ಎರಡೂ ಇಲ್ಲ ಅಂದ್ರೆ ಹೃದಯ ಕೆಲಸ ಮಾಡತ್ತಾ? ಮಾಡಲ್ವಲ್ಲ. ಅದು ಸ್ಟಾಪ್ ಆಗ್ಬಿಡ್ತದೆ. ಸ್ಟಾಪ್ ಆಗಿದ್ರೆ ಅದನ್ನೇ ನಾವು ಹೃದಯಘಾತ, ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಅಷ್ಟೇ ಆಗೋದು. ಸೊ ಈ ರೀತಿಯಲ್ಲಿ ಆಗ್ತಾ ಇರ್ತದೆ ಸ್ನೇಹಿತರೆ. ಅದಕ್ಕೆ ನಾವು ಗಮನ ಕೊಟ್ಟು ಇದ್ರ ಮೇಲೆ ತುಂಬಾ ಶ್ರದ್ಧೆಯಿಂದ ನಾವು ಮಾಡಬೇಕಾಗತ್ತೆ. ಆಹಾರ ನಿಯಮಗಳು ಅದಕ್ಕೆ ಹೇಳ್ತಾ ಇರ್ತೀವಿ. ಇದೊಂದೇ ಅಲ್ಲ, ಇವು ನಾನ್ ವೆಜ್ ತಿಂದ್ರೆ ಇವ್ರೊಬ್ರಿಗೆ ಈ ತರ ತೊಂದರೆ ಆಗ್ತದ ಅಂದ್ರೆ, ಎಸ್, ಇವ್ರಿಗೊಬ್ಬರೇ ಅಲ್ಲ, ವೆಜಿಟೇರಿಯನ್ ಸಹ ತೊಂದರೆ ಆಗತ್ತೆ ಅವ್ರು ತಿನ್ನೋ ಆಹಾರದ ಮೇಲೆ. ಏನಂತಂತಂದ್ರೆ, ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ತಿಂದ್ರೆ, ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ತಿಂತಾ ಹೋದ್ರೆ ಅದನ್ನು ಸಹ ಏನಾಗುತ್ತೆ, ಗ್ಲೂಕೋಸ್ ಹೆಚ್ಚು ಮಾಡ್ತಾ ಹೋಗ್ತದೆ. ಇಲ್ಲೇನಾಗಿದೆ ಮಾಂಸಾಹಾರಕ್ಕೆ ಅಂದ್ರೆ, ಇವ್ರಿಗೆ ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೆ ಈ ಕೊಬ್ಬೊಂದು ಮತ್ತೆ ಕೊಲೆಸ್ಟ್ರಾಲ್ ನೇರವಾಗಿ ರಕ್ತದಲ್ಲಿ ಸೇರತ್ತೆ. ಮತ್ತೆ ಶಾಕಾಹಾರಿಗೆ ಏನಾಗುತ್ತೆ, ಶಾಕಾಹಾರಿಗಳಿಗೂ ಅವರು ಸಹ ಏನು ಮಾಡ್ತಾರೆ, ಅವ್ರು ತಿನ್ನೋ ಆಹಾರ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ತಿನ್ನೋದು, ತಿಂಡಿ ಪದಾರ್ಥಗಳು ತಿನ್ನೋದು, ಹೆಚ್ಚು ಗ್ಲೂಕೋಸ್ ಮಾಡ್ಕೊಂಡೋದು, ಗ್ಲೂಕೋಸ್ ಹೆಚ್ಚು ಉತ್ಪನ್ನ ಆಗೋದು. ಅನಿಯಂತ್ರಣ ಗ್ಲೂಕೋಸ್ ಏನಾಗುತ್ತೆ, ದೇಹದಲ್ಲಿ ರಕ್ತದಲ್ಲಿ ಸೇರ್ಕೊಳ್ತದೆ. ಸೇರ್ಕೊಂಡಿದ ಮೇಲೆ ಆ ಗ್ಲೂಕೋಸು ಪ್ಲಸ್ ಆ ಆಮ್ಲಜನಕ ಸೇರ್ಕೊಂಡ್ರೆ ಅದು ಶಕ್ತಿಯಾಗಿ ಪರಿವರ್ತನೆಗೊಳಿಸ್ಕೊಳ್ತದೆ. ಆದರೆ ಈ ಗ್ಲೂಕೋಸ್ ಅನ್ನೋದು ಅತಿ ಹೆಚ್ಚಾಗಿದ್ರೆ ರಕ್ತದಲ್ಲಿ ಏನಾಗುತ್ತೆ, ಅದನ್ನು ಸಹ ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ. ನೋಡಿ, ಇಲ್ಲಿ ನೇರವಾಗಿ ಕೊಬ್ಬು ಬಂದಿಲ್ಲ, ಗ್ಲೂಕೋಸಿಂದ ಕೊಬ್ಬು ತಯಾರಾಗುತ್ತೆ. ಯಾಕಂದ್ರೆ ಹೆಚ್ಚು ಹೆಚ್ಚು ಗ್ಲೂಕೋಸನ್ನು ಹಾಗೆ ಇಟ್ಕೊಳಕ್ಕಾಗಲ್ಲ. ಅದು ರಕ್ತದಲ್ಲಿ ಇದ್ರೆ ಅದು ಮಂದವಾಗತ್ತೆ ರಕ್ತ. ಅಂದ್ರೆ ಒಂಥರ ರಕ್ತ ಅನ್ನೋದು ತಿಕ್ ಆಗ್ಬಿಡ್ತದೆ. ಅದನ್ನು ಕಷ್ಟನೇ ಹೃದಯಕ್ಕೆ. ಅವಾಗ ಏನಾಗತ್ತೆ, ನಮ್ಮ ಯಕೃತ್ತು ಒಂದು ಕೆಲಸ ಮಾಡುತ್ತೆ. ಈ ಹೆಚ್ಚು ಗ್ಲೂಕೋಸವನ್ನು ಹಾಗೆ ಇಡಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಒಂದು ಕೊಬ್ಬಾಗಿ ಪರಿವರ್ತನೆಗೊಳಿಸ್ತದೆ. ಮತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆಗೊಳಿಸ್ತದೆ. ಅಂತ ಕೆಟ್ಟ ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆಗೊಳಿಸಿದ ಕೊಬ್ಬನ್ನು ಮತ್ತೆ ರಕ್ತನಾಳ ಒಳಗಡೆ ಗೋಡಗಳಿಗೆ ಅಂಟಿಸೋದು, ಮತ್ತೆ ತೊಡಗಳಿಗೆ ಅಂಟಿಸೋದು, ನಮ್ಮ ಯಾವುದು ಸೊಂಟೆ ಸುತ್ತು ಅಂಟಿಸ್ತದೆ. ಅಲ್ಲೆಲ್ಲ ನಿಮಗೆ ಕೊಬ್ಬು ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಟೋಟಲಿ ದೇಹವೇ ತೂಕವಾಗೋದು. ಈ ದೇಹ ತೂಕ ಹೆಚ್ಚಾಗ್ಬಿಟ್ರೆ ಈ ರೀತಿಯಲ್ಲಿ ಗ್ಲೂಕೋಸ್ ಹೆಚ್ಚಾಗಿ ಅವಾಗ ನೇರವಾಗಿ ಟೈಪ್ ಒನ್ ಡಯಾಬಿಟಿಸ್ ಬರೋದು, ಈ ರೀತಿಯಲ್ಲಿ ಬರೋದು. ಇದೇ ಗ್ಲೂಕೋಸು ಹೆಚ್ಚು ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆ ಆಗಿ ಈ ಆರ್ಟರೀಸ್ ಒಳಗಡೆ ಗೋಡಗಳಿಗೆ ಅಂಟ್ಕೊಂಡು ಬಿಟ್ರೆ, ಈಗ ಹೇಗೆ ನಾನ್ ವೆಜ್ ತಿಂದ್ರೆ ಆಗತ್ತೋ ಅದೇ ರೀತಿಯಲ್ಲಿ ಆಗಿದ್ರೆ ಅದು ಹೃದಯ ಕಾರಣವಾಗೋದು. ಅಂದ್ರೆ ಅಂದ್ರೆ ಈ ರೀತಿಯಲ್ಲಿ ನೋಡ್ತಾ ಹೋದ್ರೆ ಒಂದು ಮಾಂಸಾಹಾರಿಗೆ ಅಲ್ಲ, ಶಾಕಾಹಾರಿಗೂ ಡೇಂಜರ್ ಇದೆ, ಶಾಕಾಹಾರಿನೂ ಸಹ. ಸೊ ಆದಷ್ಟು ನಮ್ಮ ಜೀವನದಲ್ಲಿ ನಾವು ಹೇಗೆ ಆಹಾರ ಅಳವಡಿಸ್ಕೋಬೇಕು ಅಂತ ನೋಡ್ಬೇಕು ನಾವು. ಯಾವಾಗಲೂ ಅಷ್ಟು ನಾವು ಹೇಳ್ತಾ ಇರ್ತೀವಿ, ನೈಟಲ್ಲಿ ಆದಷ್ಟು ಬಯಸಿದ ಆಹಾರ ತೆಗಿಬೇಡಿ, ಓನ್ಲಿ ಸಹಜ ಆಹಾರ ತಿನ್ನೋಕೆ ಪ್ರಯತ್ನ ಮಾಡಿ. ತಿನ್ನೋ ಆಹಾರದಲ್ಲಿ ಹೆಚ್ಚು ಪೀಚ್ ಪದಾರ್ಥ ಇಟ್ಕೊರಿ. ಸುಮ್ಮನೆ ಹೆಚ್ಚು ಸ್ವೀಟ್ ಪದಾರ್ಥಗಳು, ಈ ಖಾರ ಪದಾರ್ಥಗಳು ಮತ್ತೆ ಪ್ರತಿಯೊಂದು ಹೆಚ್ಚಾಗಿ ತಿನ್ನೋದು, ಸ್ವೀಟ್ ಅಂದ್ರೆ ಶುಗರ್ ಬೇಸ್ಡ್ ಸ್ವೀಟ್ಸ್ ಹೆಚ್ಚು ಸೇವನೆ ಮಾಡೋದು, ಈ ರೀತಿಯಲ್ಲಿ ಮಾಡ್ತಾ ಹೋಗಬಾರ್ದು. ಮತ್ತೆ ಅದೇ ರೀತಿಯಲ್ಲಿ ಕೆಮಿಕಲ್ಸ್ ಹೊಡೆದಿರುವಂಥ ಹೆಚ್ಚು ರೈಸು ವೀಟು ಇದೆಲ್ಲ ಸೇವನೆ ಮಾಡೋದು ಅದು ತಪ್ಪೆ. ಆದಷ್ಟು ಒಂದು ಸಿರಿಧಾನ್ಯಗಳು ಮತ್ತೆ ಸ್ವಲ್ಪ ಬ್ರೌನ್ ರೈಸು ರೆಡ್ ರೈಸು ಇಂಥವು ಸಿಗ್ತಾ ಇರ್ತದೆ. ಅವೆಲ್ಲ ಸ್ವಲ್ಪ ಸ್ವಲ್ಪ 2 ದಿವಸ ಅದು 2 ದಿವಸ ಇಂಥ ಆ ರೀತಿಯಲ್ಲಿ ಸೇವನೆ ಮಾಡ್ತಾ ಹೋಗ್ಬೇಕು. ಸೊ ಬೆಳಗ್ಗೆ ಸಮಯದಲ್ಲಿ ಆದಷ್ಟು ಲೈಟ್ ತಿಂಡಿಯಿಂದ ಬ್ರೇಕ್ ಮಾಡಬೇಕು. ಅಂದ್ರೆ ಹಿಂದಿನ ದಿವಸ ಒಂದು 6 ಗಂಟೆ 7 ಗಂಟೆಗೆ ತಿಂದ್ರೆ, ಮರನೇ ದಿವಸ 10 ಗಂಟೆಗೆ ನಾವು ಬ್ರೇಕ್ ಮಾಡುವಾಗ
ಲೈಟ್ ರೀತಿಯಲ್ಲಿ ಬ್ರೇಕ್ ಮಾಡಬೇಕು ಆ ಫಾಸ್ಟಿಂಗ್ ಅನ್ನು. ಅದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್, ದೀರ್ಘಕಾಲ ಫಾಸ್ಟಿಂಗ್ ಅಲ್ವಾ, 14 ಗಂಟೆ ಆಗತ್ತೆ. ಆ ರೀತಿಯಲ್ಲಿ ಒಂದು ಯಾವುದೋ ಗ್ರೀನ್ ಜ್ಯೂಸ್ ಕುಡಿಯೋದು, ಅದಾದ್ಮೇಲೆ ಕೋಕೋನಟ್ ಸ್ಲೈಸಸ್ಸು, ಇನ್ನು ಇನ್ನು ಬೇಕಂದ್ರೆ ಈ ಸಲಾಡ್ಗಳು, ಹಣ್ಣುಗಳು, ಈ ರೀತಿಯಲ್ಲಿ ನಿಧಾನವಾಗಿ ಬ್ರೇಕ್ ಮಾಡ್ತಾ ಜ್ಯೂಸ್ಗಳು ಸೇವನೆ ಮಾಡ್ತಾ ಮಧ್ಯಾಹ್ನ ಸಮಯಕ್ಕೆ ಒಳ್ಳೆ ಊಟ, ಧಾನ್ಯದ ಊಟ, ಅತಿ ಹೆಚ್ಚಾಗಿ ನೀಟಾಗಿ ಒಂದು ಧಾನ್ಯದ ಊಟ, ಅದರಲ್ಲಿ ರೋಟಿಗಳು, ಸಬ್ಜಿಗಳು, 4-5 ಸಬ್ಜಿಗಳು, ಒಂದು ಸ್ವಲ್ಪ ಅನ್ನ, ಮತ್ತೆ ರೋಟಿಗಳು, ಯಾವುದೇ ಚಪಾತಿ ಇಲ್ಲ. ಚಪಾತಿನ ತೆಗಿಬಿಡ್ಬೇಕು, ನಮ್ಮ ಡೈಟ್ ಇಂದ ಹೋಗ್ಬೇಕು, ಆಚೆ ಕಡೆ ಅದು ನೇರವಾಗಿ ಹೋಗ್ಬೇಕು, ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ನೀವು ಆಹಾರ ಮಾಡ್ಕೊಳ್ಳಿ. ಒಂದು ಸಾತ್ವಿಕ ಆಹಾರ ಇದ್ರೆ, ಅಂದ್ರೆ ಈ ರೀತಿಯಲ್ಲಿ ಸಾತ್ವಿಕ ಆಹಾರ ಅಳವಡಿಸ್ಕೊಂಡ್ರೆ ಇಂಥ ತೊಂದರೆಗಳು ಬರಲ್ಲ. ಯಾವುದೇ BP ಸಮಸ್ಯೆ, ಡಯಾಬಿಟಿಸ್ ಸಮಸ್ಯೆ, ಹೃದಯ ಸಮಸ್ಯೆ ಯಾವುದು ಬರಲ್ಲಲ್ವಾ. ಸೊ ಆ ರೀತಿಯಲ್ಲಿ ಮಾಡ್ಕೊಂಡಿಲ್ಲ ಅಂದ್ರೆ ಶಾಕಾಹಾರಿಗೆ ಸಹ ನಾವ್ ಹೇಳ್ತಾರಂತ ಈ ಅಡ್ಡ ಪರಿಣಾಮಗಳು, ತೊಂದರೆಗಳು ಆಗತ್ತೆ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಅವರು 2020 ಒಂದು ಅದ್ಭುತ ಸ್ಟಡಿ ಮಾಡಿದ್ದಾರೆ. ಅದರಲ್ಲಿ ಏನ್ ಹೇಳಿದೆ ಅಂದ್ರೆ, ನೋಡಿ, ಈ ಮಾಂಸಾಹಾರ ಸೇವನೆ ಮಾಡೋರಿಗೆ 28% ಹಾರ್ಟ್ ಡಿಸೀಸ್ ಬರೋಂಥ ರಿಸ್ಕ್ ಇದೆ ಅಂತ ಒಂದು ಸ್ಟಡಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಇನ್ನೊಂದು ಅನಾಲಿಸಿಸ್ ಮಾಡಿದ್ದಾರೆ. ಅದೇನಂತಂದ್ರೆ, ಸೊ ಯಾರ್ಯಾರು ಈ ಪ್ಲಾಂಟ್ ಬೇಸ್ಡ್ ಈ ಫುಡ್ಗೂ ಟರ್ನ್ ಆಗ್ತಾರೋ ಮಾಂಸಾಹಾರದಿಂದ, ಅವರಲ್ಲಿ 10% LDL ಕಡಿಮೆ ಆಗಿದೆ ಅಂತ ಅದು ತಿಳ್ಕೊಂಡಿದ್ದಾರೆ ಸ್ನೇಹಿತರೆ. ಅದನ್ನು ತಿಳ್ಕೊಂಡಿದ್ದಾರೆ, ಈ ರೀತಿಯಲ್ಲಿ ಅವರು ತಿಳ್ಕೊಂಡಿದ್ದಾರೆ. ಆಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದ್ದಾರೆ ಏನಂತಂದ್ರೆ, ಈ ಯಾವ್ದಾವ್ದು ಈ ಮಾಂಸಾಹಾರ ಈ ಯಾವ್ದಿದೆಯೋ ಅದರಲ್ಲಿ ಅದೊಂದು ಅದೇ ಮಾಂಸಾಹಾರ ಅನ್ನೋದೇ ಕಾರ್ಸಿನೋಜೆನಿಕ್ ಅಂತ ಹೇಳಿದ್ದಾರೆ. ಕಾರ್ಸಿನೋಜೆನ್ ಅಂತಂದ್ರೆ ಏನು, ಕ್ಯಾನ್ಸರ್ ಬರುವಂತ ಅವಕಾಶ ಹೆಚ್ಚಾಗಿದೆ ಅಂತ ಅದನ್ನು ಈಗಾಗಲೇ ಕಂಡುಹಿಡಿದ್ದಾರೆ. ಅಂದ್ರೆ ಹೆಚ್ಚು ಮಾಂಸಾಹಾರ ಸೇವನೆ ಮಾಡೋರಿಗೆ ಕ್ಯಾನ್ಸರ್ ಬರುವಂತ ಅವಕಾಶಗಳು ಹೆಚ್ಚಿದೆ ಅಂತ ಅದೊಂದು ಹೇಳಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬಹುದು. ಸೊ ಈ ರೀತಿಯಲ್ಲಿ ಈ ಪ್ಲಾಂಟ್ ಬೇಸ್ಡ್ ಫುಡ್ ಅಂದ್ರೇನೆ ಖಂಡಿತವಾಗಿ ನಮಗೆಲ್ಲ ಗೊತ್ತಿರೋ ವಿಷಯ. ಪ್ರತಿಯೊಂದು ವೆಜಿಟೇಬಲ್ಸ್ ಆಗ್ಬೋದು, ಫ್ರೂಟ್ಸ್ ಆಗ್ಬೋದು, ಮತ್ತೆ ಧಾನ್ಯಗಳು, ಮತ್ತೆ ಬೀಜಗಳು, ಇವೆಲ್ಲಾನು. ಸೊ ಯಾವುದೇ ರೀತಿಯಲ್ಲಿ ಈ ಅಂದ್ರೆ ಮಾಂಸ ಆಗ್ಬೋದು, ಫಿಶ್ ಆಗ್ಬೋದು, ಅಂದ್ರೆ ಮೀನು ಆಗ್ಬೋದು, ಎಗ್ಸ್ ಆಗ್ಬೋದು, ಡೈರಿ ಪ್ರಾಡಕ್ಟ್ಸ್ ಅಂದ್ರೆ ಯಾವುದು, ಮಿಲ್ಕ್, ಇದೆಲ್ಲ ಅದನ್ನು ಸಹ ನಾವು ತೆಗಿಬೇಕು. ಅದು ಅನಿಮಲ್ ಪ್ರೋಟೀನೇ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಇನ್ನು ಸ್ವಲ್ಪ ಹೆಚ್ಚಾಗಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಅಂದ್ರೆ, ಸೊ ನಾವು ಯಾವಾಗ ಈ ಮಾಂಸಾಹಾರ ತೆಗಿಬಿಟ್ರೆ ಏನಾಗುತ್ತೆ, ಹೆಲ್ತ್ ತುಂಬಾ ಚೆನ್ನಾಗಾಗ್ತದೆ ನಮಗೆ. ಆಮೇಲೆ ನಮ್ಮ ವೆಯ್ಟ್ ಕಡಿಮೆ ಆಗ್ತಾ ಹೋಗ್ತದೆ, ಹೆಚ್ಚು ಶಕ್ತಿ ಇರುತ್ತೆ ನಮಗೆ, ಇಡೀ ದಿವಸ ನಾವು ಕೆಲಸ ಮಾಡುವಂಥ ಶಕ್ತಿ ಹೆಚ್ಚಾಗಿರುತ್ತೆ. ಅದೊಂದೇ ಅಲ್ಲ, ಸಾತ್ವಿಕ ಆಹಾರ ಯಾರ್ಯಾರು ಅಳವಡಿಸ್ಕೊಂತಾರೋ ಅದನ್ನ ಅರ್ಥ ಮಾಡ್ಕೋಬೇಕು. ಅವರಲ್ಲಿ ಏನಾಗುತ್ತೆ ಗೊತ್ತಾ, ಈ ವೆಯ್ಟ್ ಲಾಸ್ ಆಗೋದು, ಶಕ್ತಿ ಹೆಚ್ಚಾಗಿರೋದು, ಇಡೀ ದಿವಸ ಆಕ್ಟಿವ್ ಆಗಿರೋದು ಒಂದೇ ಅಲ್ಲ, ಅವರಲ್ಲಿ ಆಗಿರುವಂತ ಈ ದೀರ್ಘಕಾಲಿಕ ವ್ಯಾಧಿಗಳು ಸಹ ರಿವರ್ಸ್ ಆಗತ್ತೆ, ತಿರೋಗತಿ ಮಾಡ್ಬೋದು, ಅಂದ್ರೆ ರಿವರ್ಸ್ ಮಾಡ್ಕೋಬಹುದು, ವಾಸಿ ಮಾಡ್ಕೋಬಹುದು ಅಂತ ಹೇಳ್ತಾರೆ ಈ ಸಾತ್ವಿಕ ಜೀವನ ಶೈಲಿಯಿಂದ. ನೋಡಿ ಎಷ್ಟು ಅದ್ಭುತ ವಿಷಯ ಇದು. ಇದರಲ್ಲಿ ಒಂದು ವ್ಯಕ್ತಿ, ಅವರ ಹೆಸರು ಡ್ಯಾನ್ ಬಿಯೋಟ್ನರ್ ಅವರು ಒಂದು ಅದ್ಭುತವಾದ ಡಾಕ್ಯುಮೆಂಟ್ರಿ ಮಾಡಿದೆ ಸ್ನೇಹಿತರೆ. ಅದೇನಂತಂದ್ರೆ, ದ ಸೀಕ್ರೆಟ್ ಆಫ್ ದ 100-year ಓಲ್ಡ್ಸ್ ಅಂತ. ಸೀಕ್ರೆಟ್ ಆಫ್ ದ 100 ಇಯರ್ಸ್, 100 ವರ್ಷದ ಒಂದು ಸೀಕ್ರೆಟ್ ಅವರು ಡಾಕ್ಯುಮೆಂಟ್ರಿ ಮಾಡಿರ್ತಾರೆ. ಅಲ್ಲೇನಂತಂದ್ರೆ, ಆ ಡಾಕ್ಯುಮೆಂಟ್ರಿ ಏನ್ ಹೇಳ್ತಾರೆ ಗೊತ್ತಾ, ಸೊ ಈ ಭೂಮಿ ಮೇಲೆ ಬ್ಲೂ ಝೋನ್ಸ್ ಅಂತ ಇದೆ ಅಂತ ಹೇಳಿದ್ದಾರೆ ಅವರು. ಆ ಬ್ಲೂ ಝೋನ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಅವರು. ಏನಂತಂದ್ರೆ, ಬ್ಲೂ ಝೋನ್ ಅಂದ್ರೆ ಒಂದು ಪ್ರದೇಶಗಳಿವೆಲ್ಲ, ಪ್ರದೇಶಗಳು ಯಾವುದೇ ಭೂಮಿ ಮೇಲೆ ಇದೆ. ಈ ಪ್ರದೇಶಗಳಲ್ಲಿ ಏನಪ್ಪ ಮಹತ್ವ ಅಂದ್ರೆ, ಈ ಬ್ಲೂ ಝೋನ್ ಅಂತ ವಿಷಯ ಆ ಡಾಕ್ಯುಮೆಂಟ್ರಿಯಲ್ಲಿ ಹೇಳೋದವರು, ಅಲ್ಲಿ ಇರುವಂತ ಪ್ರತಿ ವ್ಯಕ್ತಿ 100 ವರ್ಷ ಮಿನಿಮಮ್ ಇದೆ, ಒಬ್ಬೊಬ್ಬರಿಗೆ ವಯಸ್ಸು 100 ವರ್ಷ ಹಾಯಾಗಿ ಬದುಕ್ತಾ ಇದ್ದಾರೆ. ಅಲ್ಲಿ ಅವರು ಗಮನಿಸುವಾಗ ಅವ್ರಿಗೆ ಅರ್ಥ ಆಗಿರೋದು ಏನಂದ್ರೆ, ಈ ಬ್ಲೂ ಝೋನ್ಸ್ ಎಲ್ಲೆಲ್ಲಿ ಗೊತ್ತಾ, ಬ್ಲೂ ಝೋನ್ಸ್ ಇರೋದು ಜಪಾನ್ ಅಲ್ಲಿ ಒಕಿನೋವಾ, ಗ್ರೀಸ್ ಅಲ್ಲಿ ಐಕಾರಿಯಾ, ಇಟಲಿಯಲ್ಲಿ ಸಾರ್ದಿನಿಯಾ, ಆಮೇಲೆ ಈ ರೀತಿಯಲ್ಲಿ ಮತ್ತು ನಿಕೋಯ ಪೆನಿನ್ಸುಲಾ, ಈ ರೀತಿಯಲ್ಲಿ ಇತ್ತು. ಇನ್ನೊಂದು ಇದೊಂದು ಕ್ಯಾಲಿಫೋರ್ನಿಯಾ, ಅಂದ್ರೆ US ಅಲ್ಲಿ ಒಂದು ಕ್ಯಾಲಿಫೋರ್ನಿಯಾ, ಇದೆಲ್ಲಾನು ಬ್ಲೂ ಝೋನ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಗಮನಿಸುವಾಗ ಏನಾಗ್ತಾ ಅಂದ್ರೆ, ಅವ್ರಿಗೆ ಅಲ್ಲಿ ತುಂಬಾ ಜನ ಅಂದ್ರೆ ದೀರ್ಘಕಾಲ ಬದುಕ್ತಾ ಇದ್ರು. ಆ ದೀರ್ಘಕಾಲ ಬದುಕಕ್ಕೆ ಕಾರಣ ಏನಂತಂದ್ರೆ, ಅವ್ರ ಲೈಫ್ ಸ್ಟೈಲು, ಅವರು ಪ್ರತಿಯೊಬ್ಬರು ಸಾತ್ವಿಕ ಆಹಾರಿ ಆಗಿದ್ರು. ನೋಡಿ ಈ ರೀತಿಯಲ್ಲಿ ಅವ್ರು ಗಮನಿಸಿದ್ದಾರೆ ಸ್ನೇಹಿತರೆ. ಅಂದ್ರೆ
95% ಅಲ್ಲಿರುವಂಥ ಜನ ಎಲ್ಲ ಈ ಪ್ಲಾಂಟ್ ಬೇಸ್ಡ್ ಡೈಟ್ ಅಂದರೆ ಸಸ್ಯದ ಆಧಾರಿತ ಆಹಾರ ತಿನ್ನೋರು ಅಂತ ಅವ್ರಿಗೆ ಅರ್ಥ ಆಯಿತು ಈ ರೀತಿಯಲ್ಲಿ. ಸೊ ಯಾವಾಗ ಸಸ್ಯದ ಆಹಾರ ತಿಂತಾರೋ ಖಂಡಿತವಾಗಿ ಏನಾಗತ್ತೆ, ಅವ್ರ ಜೀವನವನ್ನು ಸಹ ಸ್ವಲ್ಪ ಲಾಂಗ್ ಆಗಿ ಅಂದರೆ ಹೆಚ್ಚು ಕಾಲ ಬದುಕುವಂಥ ಅವಕಾಶ ಇದೆ ಅಂತ ಈ ಸ್ಟಡಿ ಸ್ವಲ್ಪ ಅವ್ರಿಗೆ ತಿಳಿಸ್ಕೊಟ್ಟಿದೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಆಮೇಲೆ ಅಲ್ಲೇನು ಮಾಡ್ತಾರೆ ಅಂದರೆ, ಈ ಒಕಿನೋವಾ ಜಪಾನ್ ಅಂತ ಇದೆಯಲ್ಲ ಒಂದು ಪ್ಲೇಸು, ಅಲ್ಲಿ ರೆಗ್ಯುಲರ್ ಆಗಿ ಅವರು ಸ್ವೀಟ್ ಪೊಟ್ಯಾಟೊ ಹೆಚ್ಚಾಗಿ ತಿಂತಾ ಇರ್ತಾರೆ, ಪ್ರಧಾನವಾಗಿ ತಿಂತಾರೆ ಅಲ್ವಾ. ಪ್ರತಿಯೊಂದು ಡಿಸ್ಸಲ್ಲಿ ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡ್ತಾರೆ ಅವರು. ಇನ್ನು ಅವರು ಈ ಮಾಂಸದಕ್ಕೂ ಪ್ರತ್ಯಾಮ್ನಾಯವಾಗಿ ಆಗಿ ಏನು ಯೂಸ್ ಮಾಡ್ತಾರೆ ಅಂದರೆ ತೋಫು ಅಂತ ಒಂದು ಯೂಸ್ ಮಾಡ್ತಾರೆ, ತೋಫು ಅದು ಮಾಡ್ಕೊತಾ ಇರ್ತಾರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಈ ಬ್ಲೂ ಝೋನ್ ಕಮ್ಯುನಿಟೀಸು ಅಲ್ಲಿ ಅರ್ಥ ಆಗಿರೋಂಥ ವಿಷಯ ಏನಂದರೆ, ಸೊ ಅಲ್ಲಿ ಅವ್ರು ಅರ್ಥ ಮಾಡ್ಕೊಳ್ಳುವಾಗ ಖಂಡಿತವಾಗಿ ಹೆಚ್ಚು ಈ ಪ್ಲಾಂಟ್ ಬೇಸ್ಡ್ ಫುಡ್ಡು ತಿಂತಾ ಇದ್ರು, ಅದಕ್ಕೋಸ್ಕರ ಹೆಚ್ಚು ಜೀವನ ಕಾಲ ಇವರು ಬದುಕ್ತಾ ಇದ್ರು ಅಂತ ಒಂದು ರೀತಿಯಲ್ಲಿ ಆ ಸ್ಟಡಿಯಲ್ಲಿ ಕನ್ಫರ್ಮ್ ಆಯಿತು. ಅದು ಒಂದೇ ಅಲ್ಲ, ಹೆಚ್ಚು ಕಾಲ ಬದುಕೋದು ಒಂದೇ ಅಲ್ಲ, ಈ ಸಸ್ಯದ ಆಹಾರ ತಿಂದರೆ ಹೆಚ್ಚು ಕಾಲ ಬದುಕೋದು ಒಂದೇ ಅಲ್ಲ, ಎರಡನೇದು ಈ ಕ್ರಾನಿಕಲ್ ಡಿಸೀಸಸ್ ದೀರ್ಘಕಾಲಿಕ ವ್ಯಾಧಿಗಳಲ್ಲೂ ಸಹ ನಾವು ರಿವರ್ಸ್ ಮಾಡ್ಕೋಬೋದಂತ ಪ್ರತಿಯೊಬ್ಬರು ಅದ್ರ ಅರ್ಥ ಮಾಡ್ಕೋಬೇಕು ಅಂತ ಇದು ವಿಷಯ ಸ್ನೇಹಿತರೆ. ಆಮೇಲೆ ಈ ಪ್ಲಾಂಟ್ ಬೇಸ್ಡ್ ಡೈಟ್ ಅನ್ನೋದು ನಮ್ಮ ದೇಹದಲ್ಲಿ ಹೀಲಿಂಗ್ಗೆ, ನಮ್ಮ ದೇಶದಲ್ಲಿ ಅದ್ಭುತವಾದ ಒಂಥರ ಪವರ್ಫುಲ್ ಟೂಲ್ ಇದು. ಯಾವುದಕ್ಕೆ? ಹೀಲಿಂಗ್ ಅಂತ. ಇದು ಒಂದು ಸ್ಟಡಿಯಲ್ಲಿ ಯುರೋಪಿಯನ್ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ ಅಂತ ಒಂದಿತ್ತು, ಅದರಲ್ಲಿ ತುಂಬ ಸ್ಟಡಿ ಮಾಡಿದ್ದಾರೆ. ಅಂದರೆ ಒಂದು ಕಾರ್ಪೊರೇಟ್ ಎಂಪ್ಲಾಯೀಸ್ ಒಂದು 209 ಒಂದು ಜನಗಳು ತಗೊಂಡು ಎಂಪ್ಲಾಯೀಸ್ ತಗೊಂಡು ಒಂದು ಹಾಫ್ ಆಫ್ ದ ಪೀಪಲ್ ಒಂದು ಸ್ಟಡಿ ಏನು ನಡೆಸಿದ್ದಾರೆ ಅಂದರೆ, ಯುರೋಪಿಯನ್ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ ಅಂತ ಒಂದು ಮ್ಯಾಗಝೈನ್ ಅವರು ಅದರಲ್ಲಿ ಪಬ್ಲಿಷ್ ಮಾಡಿದ್ದಾರೆ ರಿಸಲ್ಟ್ಸ್ ಎಲ್ಲ. 291 ಪೀಪಲ್ ತಗೊಂಡು ಅರ್ಧ ಜನಕ್ಕೆ ಪ್ಲಾಂಟ್ ಬೇಸ್ಡ್ ಫುಡ್ ಕೊಟ್ಟಿದ್ರು, ಇನ್ನು ಅರ್ಧ ಜನದಲ್ಲಿ ಅವರು ಡೈಟಲ್ಲಿ ಏನು ಚೇಂಜ್ ಮಾಡಿಲ್ಲ, ಅವ್ರು ಏನು ತಿಂತಿದ್ರು ಹಾಗೆ ಮುಂದುವರಿಸಿ ಅಂತ ಹೇಳಿದ್ದಾರೆ. ಅಲ್ಲಿ ಗಮನಿಸುವಾಗ ಈ ಪ್ಲಾಂಟ್ ಬೇಸ್ಡ್ ಫುಡ್ ತಿಂದ್ರಲ್ಲ, ಅವರಲ್ಲಿ ನೋಡ್ತಾ ಇದ್ರೆ ಆವರೇಜ್ ಆಗಿ 4.5 kgಗಳ ವೆಯ್ಟ್ ಲಾಸ್ ಆಗಿದ್ದಾರೆ. ಅದೇ ಇದರಲ್ಲಿ ಈ ನಾರ್ಮಲ್ ಸುಮಾರು ಆಹಾರ ತಿನ್ನೋರು ಅವರಲ್ಲಿ 1.1 kgನೂ ಕಡಿಮೆ ಆಗಿಲ್ಲ ಹೇಳ್ಬೇಕಂದ್ರೆ, ಅಲ್ಲಿ 4.5 kg ಲಾಸ್ ಆಗಿದ್ದಾರೆ ವೆಯ್ಟು. ಆಮೇಲೆ ಈ ಪ್ಲಾಂಟ್ ಬೇಸ್ಡ್ ತಿಂದಿರೋಂಥ ಇವರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ LDL ಇದೆಯಲ್ಲ, ಅದು ಸಿಗ್ನಿಫಿಕೆಂಟ್ ಆಗಿ ಅಂದರೆ ಹೆಚ್ಚಾಗಿ ಕಡಿಮೆ ಆಯಿತು. ಎಷ್ಟು ಕಡಿಮೆ ಆಯಿತು ಅಂದರೆ 13 mg/dl ಅಂತ ಅಷ್ಟು ಕಡಿಮೆ ಆಯಿತು. ಅದೇ ಅವರಲ್ಲಿ 1.7 mg ಮಾತ್ರ ಕಡಿಮೆ ಆಯಿತು. ಅದೇ ರೀತಿಯಲ್ಲಿ ಪ್ಲಾಂಟ್ ಬೇಸ್ಡ್ ಫುಡ್ ತಿನ್ನೋಂಥ ಈ ವ್ಯಕ್ತಿಗಳಲ್ಲಿ ಈ HbA1c ಅಂದರೆ ಏನು? ಶುಗರ್ ಲೆವೆಲ್ಸ್ ಅಲ್ವಾ, ಈ ಶುಗರ್ ಲೆವೆಲ್ಸು ಸಹ 0.7% ಕಡಿಮೆ ಆಯಿತು. ಈ ರೀತಿಯಲ್ಲಿ ಸ್ನೇಹಿತರೆ ಇಲ್ಲಿ ಏನಾಗತ್ತಂದರೆ, ಖಂಡಿತವಾಗಿ ವೆಯ್ಟ್ ಮ್ಯಾನೇಜ್ಮೆಂಟು, ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದು ಮತ್ತು ಡಯಾಬಿಟಿಸ್ ಪ್ರಿವೆನ್ಷನ್ ಮಾಡೋದು ಎಲ್ಲನೂ ಆಗತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಒಂದು ಅದ್ಭುತವಾದ ಒಂದು ಡಾಕ್ಟರ್ ಮೈಕೇಲ್ ಗ್ರೆಗರ್ ಅಂತ ಒಂದು ಇವರು ರೆನೌಂಡ್ ಫಿಸಿಷಿಯನ್ ಇವರು, ಮತ್ತು ನ್ಯೂಯಾರ್ಕಲ್ಲಿ ಬೆಸ್ಟ್ ಸೆಲ್ಲಿಂಗ್ ಆಥರ್ ಅಂತ ಹೇಳ್ಬೋದು. ಒಂದು ಅದ್ಭುತವಾದ ಬುಕ್ಕಲ್ಲಿ ಇವರು ರಚನೆ ಮಾಡಿದ್ದಾರೆ. ಇವ್ರು ಏನಿದೆ ಅಂದರೆ, ಈ ಪ್ಲಾಂಟ್ ಬೇಸ್ಡ್ ಡೈಟ್ ಅನ್ನೋದು ಈ ದೀರ್ಘಕಾಲಿಕ ವ್ಯಾಧಿಗಳಿಗೆ ಇದು ಒನ್ ಸ್ಟಾಪ್ ಸೊಲ್ಯೂಷನು, ಅಂದರೆ ಒಂದೇ ಒಂದು ಪರಿಹಾರ ಎಲ್ಲ ದೀರ್ಘಕಾಲಿಕ ವ್ಯಾಧಿಗಳಿಗೆ ಅಂತ ಯಾವ್ದು ಬಗ್ಗೆ ಹೇಳಿದ್ದಾರೆ? ಈ ಪ್ಲಾಂಟ್ ಬೇಸ್ಡ್ ಫುಡ್ ಅಂತ. ಅದ್ರ ಬಗ್ಗೆ ಅಷ್ಟು ಮಾಹಿತಿ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರು. ಆಮೇಲೆ ಇನ್ನೊಂದು ವ್ಯಕ್ತಿ ಡಾಕ್ಟರ್ ಟಿ ಕೊಲಿನ್ ಅವರು ಹೇಳಿದರು ಏನಂತಂದರೆ, ಇನ್ನು ಬರುವಂಥ 10 ವರ್ಷದಲ್ಲಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಈ ಅನಿಮಲ್ ಪ್ರೋಟೀನ್ ಏನಿದೆಯೋ ಇದರಿಂದ ಬರುವಂಥದ್ದು ಒಂಥರ ಟಾಕ್ಸಿನ್ಸ್ ಅಂತ ಹೇಳಿದ್ರು ಅವರು. ಅನಿಮಲ್ ಪ್ರೋಟೀನ್ ಅಂತ ಯಾರು ಈ ಮಾಂಸಾಹಾರ ಸೇವನೆ ಮಾಡ್ತಾರೋ ಅದರಿಂದ ಬರೋಂಥ ಏನಿದೆಯೋ ಏನು ಪ್ರೋಟೀನ್ ಬರುತ್ತೋ ಅದೆಲ್ಲ ಒಂಥರ ವಿಷ ಪದಾರ್ಥನೇ ಅಂತ ಹೇಳಿದ್ದಾರೆ, ವಿಷ ಪದಾರ್ಥ ಅಂತ ಹೇಳಿದ್ದಾರೆ. ಇನ್ನು ಅದಕ್ಕೂ ಯಾವುದೇ ರೀತಿಯಲ್ಲಿ ಈ ಅನಿಮಲ್ ಫ್ರೂಟ್ಸ್ನೆಲ್ಲ ತೆಗೆದುಬಿಟ್ಟು ಈ ಪ್ಲಾಂಟ್ ಬೇಸ್ಡ್ ಫುಡ್ ಸಸ್ಯ ಆಧಾರಿತ ಆಹಾರ ತಿಂದರೆ ಖಂಡಿತ ನೀವು ಆರೋಗ್ಯವಂತರಾಗ್ತೀರಂತ ಅವ್ರು ಹೇಳಿದ್ದಾರೆ ಸ್ನೇಹಿತರೆ. ಈ ರೀತಿಯಲ್ಲಿ ಒಂದು ಅದ್ಭುತವಾದ ವ್ಯಕ್ತಿ ಅವರನ್ನು ತಿಳಿಸ್ಕೊಟ್ಟಿದ್ದಾರೆ, ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಸರಿ, ಈ ಅನಿಮಲ್ ಆಹಾರ ತಿಂದಿಲ್ಲ ಅಂದರೆ ನಮ್ಮ ಸಸ್ಯಾಹಾರ ತಿಂದರೆ ನಮಗೆ ಪ್ರೋಟೀನ್ ಸಿಗತ್ತಾ?
ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ ಸಿಗತ್ತಾ ಅಂತ ನಮ್ಗೆ ಕ್ವಶನ್ಗಳು ಬರ್ತಾ ಇರ್ತದಲ್ವಾ. ಸೊ ಅವಾಗ ಆ ಒಂದು ಕ್ವಶನ್ ಏನಿರ್ತದೆ ಪ್ರತಿಯೊಬ್ಬರಲ್ಲಿ ಏನು ಕಾಡುತ್ತೆ ಕ್ವಶನ್ ಅಂದ್ರೆ, ನಾನು ಈ ಮಾಂಸಾಹಾರ ತಿಂದಿಲ್ಲ ಅಂದ್ರೆ ಪ್ರೋಟೀನ್ ನನಗೆ ಎಲ್ಲಿಂದ ಬರುತ್ತೆ ಒಂದು ಕ್ವಶನು. ಎರಡನೇ ಕ್ವಶನ್ ಅಂದ್ರೆ ನನಗೂ ಸ್ಟ್ರೆಂತ್ ಬರತ್ತಾ ಅಂತ ಕೇಳ್ತಾ ಇರ್ತಾರೆ. ಹೌದು, ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಇದು ಏನು ಈ ಪ್ರೋಟೀನ್ ಮಾಡೋ ಕೆಲಸ ಏನು ದೇಹದಲ್ಲಿ, ಅದು ಅರ್ಥ ಮಾಡ್ಕೊಳ್ಳಿ. ಡಾಕ್ಟರ್ಸ್ಗಳೆಲ್ಲ ಹೇಳೋದು ಅದಕ್ಕೆ, ಈ ಪ್ರೋಟೀನ್ ಹೆಚ್ಚಾಗಿ ತಗೊಳ್ಳಿ, ಹೆಚ್ಚಾಗಿ ಪ್ರೋಟೀನ್ ತಿನ್ನಿ ಅಂದ್ರೆ ಅವ್ರು ಹೇಳೋದು ಅವರು ಲಾಭಕ್ಕೋಸ್ಕರನೋ ಮತ್ತೆ ಯಾವುದೋ ಒಂದು ವಾಣಿಜ್ಯ ಪರವಾಗಿ ಉದ್ದೇಶ ಇಟ್ಕೊಂಡು ಬಿಸ್ನೆಸ್ ಉದ್ದೇಶ ಇಟ್ಕೊಂಡು ಹೇಳ್ತಾ ಇರ್ತಾರೆ. ಖಂಡಿತ ಹೇಳೋದು ಅನಿಮಲ್ ಪ್ರೋಟೀನು ಅದೇ ನಾನ್ ವೆಜ್ ತಿಂದ್ರೆ ಹೆಚ್ಚು ಪ್ರೋಟೀನ್ ಬರುತ್ತೆ ಅಂತ. ಪ್ರೋಟೀನ್ ಉದ್ದೇಶ ಏನು? ಪ್ರೋಟೀನ್ ನಮ್ಗೆ ಲಾಭ ಅಂದ್ರೆ ದೇಹಕ್ಕೆ ನಮ್ಮಲ್ಲಿರುವಂತ ಈ ಸ್ನಾಯುಗಳು, ಏನೇ ಸ್ನಾಯುಗಳು ನಿರ್ಮಿತ ಆಗಬೇಕು, ಸ್ನಾಯುಗಳನ್ನು ರಿಪೇರ್ ಮಾಡಬೇಕು ಅಂತಂದ್ರೆ ಈ ಪ್ರೋಟೀನ್ ಬೇಕೇ ಬೇಕು. ಕರೆಕ್ಟ್ ಅದು. ಆದರೆ ಅದು ಎಷ್ಟು ಪ್ರೋಟೀನ್ ಬೇಕಾಗತ್ತೆ ನಮಗೆ ಪ್ರತಿಯೊಬ್ಬರಿಗೂ, ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಅವಾಗ ಏನಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಪ್ರಪಂಚ ಆರೋಗ್ಯ ಸಂಸ್ಥೆ ಏನ್ ಹೇಳ್ತಂದ್ರೆ, ಪ್ರತಿಯೊಂದು ವ್ಯಕ್ತಿ ಅಂದ್ರೆ ಕೂತ್ಕೊಂಡು ಕೆಲಸ ಮಾಡೋರು, ಸ್ವಲ್ಪ ಆಕ್ಟಿವ್ ಲೈಫ್ ಸ್ಟೈಲ್ ಇರುತ್ತೆ ಯಾವುದೇ ವ್ಯಕ್ತಿ, ಒಂದು ವ್ಯಕ್ತಿ ಎಷ್ಟು ತಗೋಬೇಕಂದ್ರೆ ಅವ್ರ ಬಾಡಿ ತೂಕ ಎಷ್ಟಿದೆಯೋ 1 kg ತೂಕಕ್ಕೆ 1.83 ಗ್ರಾಮ್ಸ್, 0.83 ಅಷ್ಟು ಗ್ರಾಮ್ಸು ಪ್ರೋಟೀನ್ ಕೊಟ್ರೆ ಸಾಕಾಗತ್ತೆ ಅಂತ. ಅದು ಒಂಥರ ಗಣಾಂಕಗಳು ಹೇಳ್ತಾ ಇರೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ನೀವು 60 kg ವೆಯ್ಟ್ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಎಷ್ಟು ಎಷ್ಟು ಕೊಡಬೇಕು ಪ್ರೋಟೀನ್? ನೀವು ದಿವಸಕ್ಕೆ 50 ಗ್ರಾಮ್ ಪ್ರೋಟೀನ್ ಕೊಟ್ಟರೆ ಸಾಕು, ಅಷ್ಟು ಸಾಕಾಗತ್ತೆ. ಮತ್ತೆ ಈ 50 ಗ್ರಾಮ್ ಪ್ರೋಟೀನು ನಮ್ಮ ಸಸ್ಯದ ಆಹಾರದಲ್ಲಿ ಬರ್ತದಾ ಇಲ್ಲ, ಪ್ಲಾಂಟ್ ಬೇಸ್ಡ್ ಫುಡ್ ಅಲ್ಲಿ ಬರುತ್ತಾ ಅಂತಂದ್ರೆ ಖಂಡಿತ ಬರುತ್ತೆ. ನೋಡ್ಕೊಳ್ಳಿ, ಒಂದು ಉದಾಹರಣೆ ಕೊಡ್ತೀನಿ. ಒಂದು ಯಾವುದೇ ಬಯಸಿದಂತ ಬೆಲೆಕಾಳುಗಿದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ 1 ಕಪ್ಪು ಬೆಲೆಕಾಳುಗಳು ತಗೊಂಡು ಅದ್ರ ಬಯಸಿದ್ರೆ, ಯಾವುದೇ ಈ ಗ್ರೀನ್ ಗ್ರಾಮು, ರೆಡ್ ಗ್ರಾಮು, ತೂರ್ ದಾಲು ಅಂತ ಹೇಳ್ತಾ ಇದ್ವಲ್ಲ, ಇವೆಲ್ಲದರಲ್ಲಿನೂ 1 ಕಪ್ಪಲ್ಲೇ 18 ಗ್ರಾಮ್ಸ್ ಇರುತ್ತೆ ಯಾವುದು ಪ್ರೋಟೀನ್. ಮತ್ತೆ ಇದು ಇನ್ನೊಂದು ಇದು ಇರ್ತದೆ ಯಾವುದು, ಕಡಲೆಕಾಯನು ಸಹ ಬಯಸಿರುವಂತ ಕಡಲೆಕಾಯನು 1 ಕಪ್ ತಗೊಂಡ್ರೆ 15 ಗ್ರಾಮ್ಸ್ ಬರುತ್ತೆ. 1 ಕಪ್ಪಲ್ಲಿ 15 ಗ್ರಾಮ್ಸ್ ಬರುತ್ತೆ. ಕಿಡ್ನಿ ಬೀನ್ಸ್ ಅದೆಯಲ್ಲ, ಆ ಕಿಡ್ನಿ ಬೀನ್ಸ್ 15 ಗ್ರಾಮ್ಸ್ ಕೊಡುತ್ತೆ. ಆಮೇಲೆ ಈ ಗ್ರೀನ್ ವೆಜಿಟೇಬಲ್ಸ್ 1 ಕಪ್ ತಗೊಂಡ್ರೆ 8 ಗ್ರಾಮ್ ಬರುತ್ತೆ. ಆಮೇಲೆ ಬೀಜಗಳು ಒಂದು ಕಪ್ ತಗೊಂಡ್ರೆ 6 ಗ್ರಾಮ್ ಆಗುತ್ತೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ಧಾನ್ಯ 1 ಕಪ್ ತಗೊಂಡ್ರೆ ನಮಗೆ 5 ಗ್ರಾಮ್ ಬರ್ತಾ ಇರ್ತದೆ. ಅದೇ ಅಂದ್ರೆ ಈ ಧಾನ್ಯ ಅಂದ್ರೆ ರೈಸ್ ಆಗ್ಬೋದು, ಇಂಥದ್ದೆಲ್ಲ ಸಿರಿಧಾನ್ಯಗಳಲ್ಲೂ ಇನ್ನೂ ಹೆಚ್ಚಾಗಿರುತ್ತೆ. ಸೊ ಆ ರೀತಿಯಲ್ಲಿ ಆಗ್ತಾ ಇರುವಾಗ ನಮಗೆ ಈ ಖಂಡಿತ ಪ್ಲಾಂಟ್ ಬೇಸ್ಡ್ ಫುಡ್ ಇಂದ ನಿಮ್ಗೆ ಬೇಕಾಗಿರುವಂತ 50 ಗ್ರಾಮ್ ಪರ್ ಡೇ ಅನ್ನೋದು ಅತಿ ಸುಲಭ ಸ್ನೇಹಿತರೆ, ಅತಿ ಸುಲಭವಾಗಿ ಬರುತ್ತೆ. ಅದರಲ್ಲಿ ಏನೂ ಸಂಶಯ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ನಮ್ಮ ಇಂಡಿಯನ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮೀಲ್ಸ್ ಅಂದ್ರೆ ಹೆಚ್ಚು ಏನಿರುತ್ತೆ, ಬೆಲೆಕಾಳುಗಳು, ಧಾನ್ಯಗಳು, ವೆಜಿಟೇಬಲ್ಸು, ಈ ರೀತಿಯಲ್ಲಿ ಏನೇನು ತಿಂತೀವೋ ನಮಗೂ ಅದರಿಂದ ಯಾವುದೇ ನಮ್ಮ ಪ್ರೋಟೀನ್ ಬೇಕಾಗಿರೋಂಥ ಪ್ರೋಟೀನ್ ಬರ್ತಾ ಇರ್ತದೆ. ನೀವು ಅರ್ಥ ಮಾಡ್ಕೊಳ್ಳಿ, ಯಾವುದು ಕಡಿಮೆ ಆಗಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ನಾವು ತಿನ್ನುವಂಥ ಆಹಾರದಲ್ಲಿ ನಮಗೆ ಬೇಕಾಗಿರೋಂಥ ಪ್ರೋಟೀನು ನಮಗೆ ಬರ್ತಾ ಇದೆ ಖಂಡಿತವಾಗಿ. ಅಂದ್ರೆ ಇನ್ನೊಂದೇನಂದ್ರೆ, ಈ ಈ ಆಹಾರ ಅಂದ್ರೆ ಈ ಮಾಂಸಾಹಾರ ತಿನ್ನುವಂಥ ವ್ಯಕ್ತಿಗಳಲ್ಲಿ ಒಂದು ರೀತಿಯಲ್ಲಿ ಮೆಂಟಲ್ ಹೆಲ್ತ್ ಡ್ಯಾಮೇಜ್ ಆಗ್ತಾ ಇರ್ತದೆ. ಈಗ ಫಿಸಿಕಲ್ ಹೆಲ್ತ್ ಬಗ್ಗೆ ತಿಳ್ಕೊಂಡಿದ್ವಿ, ಈಗ ಮೆಂಟಲ್ ಹೆಲ್ತ್ ಅಷ್ಟೇ. ಎರಡನೇದು ಮೆಂಟಲ್ ಹೆಲ್ತ್ನು ಡ್ಯಾಮೇಜ್ ಆಗ್ತಾ ಇರ್ತದೆ. ಯಾಕಂದ್ರೆ ನೋಡಿ, ಈ ಚಿಂಪಾಂಜಿಗಳು ಅದೆಲ್ಲ ಇದೆಲ್ಲ, ಈ ಚಿಂಪಾಂಜಿಗಳು ಇವೆಲ್ಲ ಈ ಜಂತುಗಳು, ಅವುಗಳನ್ನ ಅಬ್ಸರ್ವ್ ಮಾಡಿ ನೀವು. ಯಾವಾಗ ನಾವು ಫೈಟ್ ಮಾಡ್ಕೊಂಡ್ರೆ, ಒಂದಕ್ಕೊಂದು ಫೈಟ್ ಮಾಡಿದ್ರೆ ಮತ್ತೆ ಸ್ನೇಹ ಮಾಡಕ್ಕೆ ಇನ್ನೊಂದು ಒಂದು ಬಾಯಿಂದ ಇನ್ನೊಂದು ಬಾಯಿ ಒಂಥರ ಕಿಸ್ ಮಾಡ್ತದೆ. ಇಬ್ಬರು ಇನ್ನೊಂದು ಕಿಸ್ ಮಾಡ್ಕೊಂಡು ಸ್ನೇಹ ಮಾಡ್ಕೊಂತದೆ. ಮತ್ತೆ ಆ ರೀತಿಯಲ್ಲಿ ನೋಡಿದ್ರೆ ಅದರಲ್ಲಿ ಎಷ್ಟು ಪ್ರೇಮ ಇದೆ ಅದರ ಮಧ್ಯದಲ್ಲಿ. ಅದೇ ಅವುಗಳಿಗೆ ಫೀಲಿಂಗ್ ಇದೆಯಾ ಇಲ್ಲ. ಅದೇ ರೀತಿಯಲ್ಲಿ ಪ್ರತಿ ಜಂತುವಲ್ಲಿ ಸ್ನೇಹಿತರೆ ಫೀಲಿಂಗ್ಸ್ ಇರುತ್ತೆ. ಫೀಲಿಂಗ್ಸ್ ಅಂದ್ರೆ ಏನು? ಒಂಥರ ಮಾನಸಿಕ ಮಾನಸಿಕ ಭಾವೋದ್ರಿಕ ಮಾನಸಿಕ ಆ ಭಾವನೆಗಳು ಎಲ್ಲ ಇರ್ತದೆ, ಪ್ರತಿ ಜೀವಿಯಲ್ಲಿ ಇರ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಇದು ನಾವೇನ್ ಮಾಡ್ತೀವಿ ಅದನ್ನ ಅರ್ಥ ಮಾಡ್ಕೊಳಲ್ಲ. ನಾವು ಅನ್ಕೊಂಡೋದು ಆಹಾರ ಅಂದ್ರೆ, ಮಾಂಸಾಹಾರ ಅಂದ್ರೆ ಯಾವುದೇ ಒಂದು ಮಾಂಸ ಮತ್ತೆ ಮೂಲೆಗಳು ಅಂತ ಅನ್ಕೊಂತೀವಿ. ಅದಲ್ಲ, ಅದರಲ್ಲಿ ಇವೆಲ್ಲ ಸೇರ್ಕೊಂತದೆ. ಯಾವ ರೀತಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಈ ಹಂದಿಗಳು ತಗೊಳ್ಳಿ, ಆ ಹಂದಿಗಳು ನೋಡ್ತಾ ಇರ್ತೀವಲ್ಲ, ಅದನ್ನು ಅಷ್ಟೇ ಸ್ನೇಹಿತರೆ. ಹಂದಿಗಳು ಒಂದಕ್ಕಿನ್ನೊಂದು ಕಮ್ಯುನಿಕೇಟ್ ಮಾಡ್ಕೋಬೇಕಂದ್ರೆ, ಸೊ ನಾವು ಶೇಕ್ ಹ್ಯಾಂಡ್ ಹೇಗೆ ಮಾಡ್ಕೊಂತೀವಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ, ಅದೇ ರೀತಿಯಲ್ಲಿ ಅದನ್ನು ಸಹ ಹಂದಿಗಳು ಸಹ ಅವ್ರ ಮೂತಿ ಅಂದ್ರೆ ಈ ಬಾಯಿಂದನೇ
ಒಂದಕ್ಕೆ ಇನ್ನೊಂದು ಟಚ್ ಮಾಡ್ತಾ ಆ ರೀತಿಯಲ್ಲಿ ಅದು ಕಮ್ಯುನಿಕೇಶನ್ ಮಾಡ್ಕೊತದೆ. ಒಂದಕ್ಕೆ ಒಬ್ರಿಗೆ ಇನ್ನೊಬ್ರಿಗೂ ಯಾವುದೇ ಒಂಥರ ಮಾತಾಡ್ಬೇಕಂದ್ರೂ ಆ ರೀತಿಯಲ್ಲೇ ಮಾತಾಡೋದು. ಆ ರೀತಿಯಲ್ಲಿ ಇದೆಲ್ಲ ಸೈಂಟಿಫಿಕ್ ಸ್ಟಡಿಯಲ್ಲಿ ಗೊತ್ತಾಗಿದೆ. ಸೊ ನೀವು ಟ್ರೈನಿಂಗ್ ಕೊಟ್ಟರು ಸಹ ಏನಾಗುತ್ತೆ ಗೊತ್ತಾ, ಟ್ರೈನಿಂಗ್ ಕೊಟ್ಟಿದ್ರು ಅವು ಈ ಜಂತುಗಳು ನೀವೇನೇನು ಟ್ರೈನಿಂಗ್ ಕೊಡ್ತೀರೋ, ಈಗ ನಾಯಿ ಇದೆ ಅಂತ ಇಟ್ಕೊಳ್ಳಿ, ನಾಯಿ ಟ್ರೈನಿಂಗ್ ಕೊಡಿ, ಎಲ್ಲ ಕಲ್ಸ್ಕೊಂತದ ಅದು. ಹೇಗೆ ಕಾಪಾಡಬೇಕು, ಯಾರು ಬಂದ್ರೆ ಯಾರು ಗಮನಿಸೋದು, ಇಷ್ಟೆಲ್ಲ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಮನಸ್ಸಿಲ್ಲ. ಅದಕ್ಕೆ ಮನಸ್ಸಿಲ್ಲ ಅಂದ್ರೆ ಭಾವಗಳಿಲ್ಲ. ಮತ್ತೆ ನೀವು ಸಾಯಿಸಿದ್ರೆ ಹಾಗೆ ಸತ್ತು ಹೋಗ್ತದ ಯಾವ ಜಂತು ಆದ್ರೂ? ಅಂದ್ರೆ ನಾವು ಹೋಗಿ ಕಟ್ ಮಾಡ್ತೀನಿ ಅಂತಂದ್ರೆ ಜಂತು ಕಟ್ ಮಾಡಕ್ ಹೋದ್ರೆ ಕಟ್ ಮಾಡಿಸ್ಕೊಂತದ? ಪ್ರೇಮಪೂರ್ವಕ ಕಟ್ ಮಾಡ್ಕೊಂತದ? ಏನಾಗ್ತದೆ? ಖಂಡಿತವಾಗಿ ನೀವು ಅಲ್ಲಿ ಅರ್ಥ ಮಾಡ್ಕೋಬೇಕಾದ ವಿಷಯ ತುಂಬಾ ಇದೆ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ನಾವು ಈ ಕುರಿಗಳು ನೋಡ್ತಾ ಇರ್ತೀವಿ. ಕುರಿಗಳು ಅಷ್ಟೇ ಸ್ನೇಹಿತರೆ, ಅದಕ್ಕೂ ಅದ್ಭುತ ಮೆಮೊರಿ ಇರ್ತದೆ ಕುರಿಗಳಿಗೆ. ಎಷ್ಟು ಮೆಮೊರಿ ಅಂದ್ರೆ ನಿಜವಾಗಿ ಹೇಗೆ ಅಂದ್ರೆ ಕುರಿಗಳು ಒಂದು ವ್ಯಕ್ತಿ ನೋಡಿದ್ರೆ ಅದನ್ನ ಹಾಗೆ ಮೆಮೊರಿಯಲ್ಲಿ ಇಟ್ಕೊತದೆ. ಆ ಕುರಿಗಳು ನಾವು ನೋಡ್ತಾ ಇರ್ತೀವಲ್ಲ, ಸೊ ಒಂಥರ ಮತ್ತೆ ಆ ಕುರಿಗಳು ಅವರು ಮಕ್ಕಳಿಗೆ ಜೊತೆಗೂ ತುಂಬಾ ಪ್ರೇಮಪೂರ್ವವಾಗಿ ನಡ್ಕೊಂತದೆ, ನೋಡ್ಕೊಳ್ಳಿ ಬೇಕಂದ್ರೆ. ಸೊ ಆ ರೀತಿಯಲ್ಲಿ ಒಂಥರ ಈ ಕುರಿಗಳೆಲ್ಲ ಹೆಂಗೆ ಜಂಪಿಂಗ್ ತರ ಕುರಿಗಳು ಅವ್ರ ಮಕ್ಕಳು ಸಣ್ಣ ವಯಸ್ಸಲ್ಲಿ ನೋಡಿ ಜಂಪಿಂಗ್ ಮಾಡ್ಕೊಂಡು ಇಲ್ಲಿ ಅಲ್ಲಿ ಓಡಾಡಿ ತುಂಬಾ ಒಂಥರ ಆಟ ಆಡ್ತಾ ಇರ್ತದೆ. ನಮ್ಮ ನಮ್ಮ ಮಕ್ಕಳು ಹೇಗೆ ಪ್ಲೇ ಗ್ರೌಂಡ್ ಅಲ್ಲಿ ಆಟ ಆಡ್ತಾರೋ ಆ ರೀತಿಯಲ್ಲಿ ಆಟ ಆಡ್ತಾ ಇರ್ತದೆ ಅಲ್ವಾ? ಈ ರೀತಿಯಲ್ಲಿರುವಾಗ ನಾವೇನು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಖಂಡಿತ ಪ್ರತಿ ಒಂದು ಜಂತುವಲ್ಲಿ ಮನಸ್ಸಿದೆ, ಮನಸ್ಸಿಂದ ಆ ಭಾವನೆಗಳಿದೆ, ಆ ಫೀಲಿಂಗ್ಸ್ ಇದೆ. ಅಷ್ಟು ಈಸಿಯಾಗಿ ಅಲ್ಲ, ನಾವು ತಿಳ್ಕೊಳ್ಳೋಂಥ ಈಜಿ ಅಲ್ಲ. ಇನ್ನೊಂದು ನೋಡ್ತಾ ಇದ್ರೆ ಈ ಇವುಗಳು ನೋಡ್ಕೊಳ್ಳಿ ಬೇಕಾದ್ರೆ, ಯಾವುದು ಈ ನಾಯಿಗಳು ಮತ್ತೆ ಈ ನಾಯಿಗಳು ಮತ್ತೆ ಕ್ಯಾಟ್ಸ್ ಅಂತ ಹೇಳ್ತೀವಲ್ಲ, ಕ್ಯಾಟ್ಸು ಡಾಗ್ಸು ಇವೆಲ್ಲ ನೋಡ್ತಾ ಇದೀವಲ್ಲ, ಅವನು ಸಹ ಅಷ್ಟೇ. ಸೊ ಖಂಡಿತ ಅದ್ಭುತವಾದ ವಿಷಯ ಅಂದ್ರೆ ಅದರಲ್ಲಿನೂ ಒಂದು ಈ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ನಡೀತಾ ಇರ್ತದೆ, ಒಂದಕ್ಕಿನ್ನೊಂದು ಅದ್ಭುತವಾದ ಕಮ್ಯುನಿಕೇಶನ್. ಓಕೆ, ಆ ಥರ ಮಾಡ್ಕೊತಾ ಇರ್ತದೆ. ಅದಕ್ಕೋಸ್ಕರನೇ ನಾವು ಗಮನಿಸಬೇಕಾದ್ರೆ ಅಂದ್ರೆ ಪ್ರತಿ ಒಂದು ಜೀವಿಯಲ್ಲಿ ಮೀನು ಸಹ ಮೀನು ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ. ಅದು ಒಂಥರ ಒಂದು ಮೀನು, ಅದು ಕುಟುಂಬ ಇಟ್ಕೊಂಡಿರ್ತದೆ. ಆ ಕುಟುಂಬ ಜೊತೆಗೆ ಒಳ್ಳೆ ನಿವಾಸ ಮಾಡ್ತಾ ಇರ್ತದೆ ನೀರು ಒಳಗಡೆ ಅಲ್ವಾ? ಸೊ ಅದೆಲ್ಲಾನು ಈ ರೀತಿಯಲ್ಲಿರುವಾಗ ನಾವು ಅನ್ಕೊಂಡಿದ ಪ್ರಕಾರ ಯಾವುದೇ ಒಂದು ಜಂತುನ ಸಾಯಿಸಿದ್ರೆ ಅಷ್ಟು ಈಸಿಯಾಗಿ ಅದು ಸಾವನ್ನಪ್ಪಿಸಲ್ಲ. ಆ ರೀತಿ ಯಾವ ರೀತಿಯಲ್ಲಿ ಅದು ಸಾಯ್ತದೆ, ಎಂತ ಫೀಲಿಂಗ್ಸು, ಎಷ್ಟು ಫೀಲಿಂಗ್ಸ್ ಅದು ಒಳಗಡೆ ಉತ್ಪನ್ನ ಮಾಡತ್ತಂದ್ರೆ ಅರ್ಥ ಮಾಡ್ಕೊಳ್ಳೋ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಏನ್ ಮಾಡುತ್ತೆ, ಅದು ಸಾಯುವಾಗ ಭಯ, ಮತ್ತೆ ಹೆಚ್ಚು ಭಯ ಇಟ್ಕೊತದೆ, ಒಂಥರ ಕೋಪ ಬರುತ್ತೆ, ಅದಕ್ಕೆ ಹೆಚ್ಚು ನೋವು ಬರುತ್ತೆ, ಡಿಪ್ರೆಷನ್ ಬರುತ್ತೆ. ಈ ರೀತಿಯಲ್ಲಿ ಸಾವು ಅನುಭವಿಸುವಾಗ ಪ್ರತಿ ಜೀವಿ ಅನುಭವಿಸ್ತದೆ. ಈ ರೀತಿಯಲ್ಲಿ ಅನುಭವಿಸುವಾಗ ಏನಾಗುತ್ತೆ, ನಾವು ಆ ಆಹಾರನ ಸೇವನೆ ಮಾಡಿದ್ರೆ ಅದ್ರ ಒಳಗಡೆ ಎಲ್ಲ ಇರುತ್ತೆ ಅಲ್ವಾ? ಅಂದ್ರೆ ನಾವು ಆಹಾರ ಯಾರ್ಯಾರು ಸೇವನೆ ಮಾಡ್ತಾರೋ ನಾವು ಅನ್ಕೊಂತೀವಿ ಮಾಂಸಾಹಾರ ಅಂದ್ರೆ ಪ್ರೋಟೀನ್ಸು, ನ್ಯೂಟ್ರಿಯನ್ಸ್ ಮಾತ್ರ, ಕ್ಯಾಲರೀಸ್ ಬರುತ್ತೆ ಅಂತ. ಆ ಜೊತೆಗೆ ನಿಮ್ಗೆ ಬರುವಂಥದ್ದು ಏನ್ ಬರುತ್ತೆ ಗೊತ್ತಾ? ಪ್ರಕಂಪನಗಳು, ಶಕ್ತಿ. ಅಂದ್ರೆ ಆ ಜೀವಿ ಸಾವು ಅನುಭವಿಸುವಾಗ ಏನೇನ್ ಪ್ರಕಂಪನಗಳು ಕೊಟ್ಟಿರ್ತದೋ, ಏನೇನ್ ನಕಾರಾತ್ಮಕ ಶಕ್ತಿ ಅದರಲ್ಲಿ ಉತ್ಪನ್ನ ಆಗಿರ್ತದೋ ಅವೆಲ್ಲಾನು ನಾವು ತಿನ್ಬೇಕಾಗತ್ತೆ. ಯಾವ ಜೊತೆಗೆ ಈ ನಾವು ತಿನ್ನುವಂತ ಈ ಯಾರ್ಯಾರು ಈ ನಾನ್ ವೆಜಿಟೇರಿಯನ್ ತಿಂತಾರೋ ಅವ್ರಿಗೂ ಇದನ್ನು ಸೇರತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದು ಸೇರುವಾಗ ಖಂಡಿತವಾಗಿ ಏನಾಗುತ್ತೆ ಸ್ನೇಹಿತರೆ, ನಾವು ಅನ್ಕೊಂಡಿದ ಪ್ರಕಾರ ಆಹಾರ ತಿಂದ್ರೆ ನಮ್ಗೆಲ್ಲ ಪ್ರೋಟೀನ್ಸ್ ಬರುತ್ತೆ ಅಂತ ನೀವು ಅನ್ಕೋತೀರಿ ಯಾರ್ಯಾರು ಮಾಂಸಾಹಾರಿಗಳು. ಆದ್ರೆ ಆ ಜೊತೆಗೆ ಈ ನೆಗೆಟಿವ್ ಪ್ರಕಂಪನಗಳು ಬರ್ತಾ ಇರ್ತದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇದು ಹೇಗಂದ್ರೆ ಜೈಸಾ ಅನ್ ವೈಸಾ ಮನ್ ಅಂತ ಹೇಳ್ತಾರೆ ಅಲ್ವಾ? ಜೈಸಾ ಅಂದ್ರೆ ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ಇದೊಂದು ಅದ್ಭುತವಾದ ಮಾತು, ಜೈಸಾ ಅನ್ ವೈಸಾ ಮನ್. ಅದು ಖಂಡಿತ ಆಗತ್ತೆ ಸ್ನೇಹಿತರೆ. ಅಂದ್ರೆ ಏನರ್ಥ? ಆಸ್ ಇಸ್ ಯುವರ್ ಫುಡ್ ಸೋ ಈಸ್ ಯುವರ್ ಮೈಂಡ್, ಆಸ್ ಇಸ್ ಯುವರ್ ಫುಡ್ ಸೋ ಈಸ್ ಯುವರ್ ಮೈಂಡ್ ಅಂತ. ಅಂದ್ರೆ ಪ್ರತಿಯೊಂದು ಯೋಚನೆ ಈ ಆಹಾರದಿಂದ ಉತ್ಪನ್ನ ಆಗತ್ತೆ ಅಂತ ಹೇಳ್ತಾ ಇರ್ತಾರೆ. ಅದು ಯಾವ ರೀತಿಯಲ್ಲಿ ಅಂದ್ರೆ ಸ್ನೇಹಿತರೆ, ಈಗ ಡೆಡ್ ಬಾಡೀಸ್ ಅಂದ್ರೆ ಏನು? ಯಾರನ್ನ ಸತ್ತೋದ್ರೆ ಎಲ್ಲಿ ತಗೊಂಡು ಹೋಗ್ತೀವಿ? ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಲ್ವಾ? ಮತ್ತೆ ನಾವೇನ್ ಮಾಡ್ತಾ ಇದೀವಿ, ಈ ಸತ್ತೋಗಿರೋಂಥ ಜೀವಿಗಳನ್ನು ನಮ್ಮ ಹೊಟ್ಟೆ ಒಳಗಡೆ ಇಟ್ಕೊಳ್ತಾ ಇದ್ವಿ ಅಂದ್ರೆ ಇದೊಂಥರ ಏನಾಗುತ್ತೆ, ಅದು ಸ್ಮಶಾನವೆಲ್ಲ ಆಗೋದು. ಖಂಡಿತವಾಗಿ ಸ್ಮಶಾನ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಇನ್ ಸ್ವಲ್ಪ ಜನಗಳು ಏನ್ ಕೇಳ್ತಾ ಇರ್ತಾರೆ ಅಂದ್ರೆ, ಆಯ್ತು ನಾವು ಮಾಂಸಾಹಾರ ತಿಂದಿಲ್ಲ, ಶಾಕಾಹಾರ ತಿನ್ನುವಾಗನು ಆ ಶಾಕಾಹಾರ ಅಂದ್ರೆ ಈ ಸಸ್ಯಗಳನ್ನ ನಾವು ಕಡ್ದಾಕ್ತಿವಲ್ಲ, ಅವಾಗ ಅದಕ್ಕೇನು ಆಗಲ್ಲ ಅಂತಂದ್ರೆ ಒಂದು ಅರ್ಥ ಮಾಡ್ಕೋಬೇಕು ನಾವು. ಈ ಮಾಂಸಾಹಾರ ಅಂದ್ರೆ ಜಂತುಗಳೆಲ್ಲ
ತುಂಬಾ ಅದರಲ್ಲಿ ಫೀಲಿಂಗ್ಸ್ ಇದೆ, ಈ ಭಾವೋದ್ರೇಕಗಳು ಎಲ್ಲ ಇರತ್ತೆ. ನಾವು ಹೇಳಿದ ಪ್ರಕಾರ ಪ್ರತಿಯೊಂದು ಜಂತುವು ಅದು ಅದೇ ಒಂದು ಸ್ವಂತ ಫ್ಯಾಮಿಲಿ ಇಟ್ಕೊಂಡು ಮಕ್ಕಳ ಜೊತೆಗೆ ಎಲ್ಲ ಒಂಥರ ಒಂದು ನಾವು ಹೇಗೆ ಸಂಸಾರ ನಡೆಸ್ತೀವೋ ಅದನ್ನು ಸಂಸಾರ ನಡೆಸ್ತಾ ಇರ್ತದೆ. ಅದಕ್ಕೋಸ್ಕರ ಅದರಲ್ಲಿ ಫೀಲಿಂಗ್ ಹೆಚ್ಚಾಗಿದೆ, ಅಲ್ಲಿ ಕಾನ್ಷಿಯಸ್ನೆಸ್ ಚೈತನ್ಯ ಹೆಚ್ಚಾಗಿದೆ. ಅದೇ ನೀವು ಈ ಸಸ್ಯಗಳನ್ನ ತಗೋದು, ಸಸ್ಯಗಳಲ್ಲಿ ಏನಂದ್ರೆ ಈ ಕಾನ್ಷಿಯಸ್ನೆಸ್ ಇಲ್ಲ ಸ್ನೇಹಿತರೆ, ಕಾನ್ಷಿಯಸ್ನೆಸ್ ಇಲ್ಲ. ಇದಕ್ಕೂ ಸಸ್ಯಗಳಲ್ಲಿ ಒಂದಿದೆ, ಅದರಲ್ಲಿ ಬ್ರೈನು ಮತ್ತೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಇದೆ. ಅಂದ್ರೆ ಏನದು, ಕೇಂದ್ರ ನರಮಂಡಲ ವ್ಯವಸ್ಥೆ ಮತ್ತೆ ಮೆದುಳು, ಈ ಎರಡು ಇಲ್ಲ ಯಾವುದರಲ್ಲಿ, ಸಸ್ಯಗಳಲ್ಲಿ. ಅದಕ್ಕೆ ನಿಮ್ಗೆ ಅಷ್ಟು ತೊಂದರೆ ಇಲ್ಲ. ಈ ಆಹಾರ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದು ಯಾವಾಗಲೂ ನಾವು ನೆನಪಿಟ್ಕೋಬೇಕು. ಸಸ್ಯಗಳು ಕಟ್ ಮಾಡಿದ್ರು ಅದಕ್ಕೂ ನೋವು ಅನ್ಸಲ್ಲ. ಯಾಕೆ, ಅದ್ರ ಒಳಗಡೆ ಕೇಂದ್ರ ನರಮಂಡಲ ವ್ಯವಸ್ಥೆ ಮತ್ತೆ ಬ್ರೈನ್ ಇಲ್ಲ. ಅದೇ ಜಂತುಗಳಿಗಾದ್ರೆ ಖಂಡಿತ ಆಗತ್ತೆ, ಯಾಕಂದ್ರೆ ಅದರಲ್ಲಿ ಇದೆ. ನಮ್ಗೆ ಹೇಗಿದೆಯೋ ಅದಕ್ಕೂ ಜಂತುಗಳಿಗೂ ಅದೇ ತರ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಸ್ವಲ್ಪ ಜನ ಕೇಳ್ತಾ ಇರ್ತಾರೆ ಕ್ವಶನ್, ಇವೆಲ್ಲ ಪ್ರಾಕ್ಟಿಕಲ್ ಆಗಿ ಬರುವಂತ ಕ್ವಶನ್ಗಳು ನಿಮ್ಗೆ ಸ್ವಲ್ಪ ಚರ್ಚೆ ಮಾಡ್ತೀನಿ. ಈಗ ಈ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡೋಣ. ಅಂದ್ರೆ ಇಲ್ಲಿ ಏನಾಗ್ತದೆ, ನಮ್ಮ ಪೂರ್ವಜರು ಎಲ್ಲ ಈ ತರ ಈ ಅರಣ್ಯ ಪ್ರಾಂತದಲ್ಲಿ ಅವಾಗೆಲ್ಲ ಬೇಟೆಗಾರರು ಎಲ್ಲ ಮಾಡಿಕೊಂಡು ಆಹಾರ ತಿಂತಾ ಇದ್ರಲ್ಲ. ನಾವು ಅಂದ್ರೆ ಅದೇನು ಆ ತರ ತಿಂತಾ ಇದ್ರು, ಮತ್ತೆ ನಮ್ಗೇನು ಈ ತರ ಈ ರೀತಿಯಲ್ಲಿ ಅಂತಂದ್ರ ನಾವು ಯಾಕೆ ಮಾಂಸಾಹಾರ ಸೇವನೆ ಮಾಡಬಾರ್ದು ಅಂತ ಕ್ವಶನ್ ಕೇಳ್ತಾರೆ. ಸ್ನೇಹಿತರೆ, ಆ ಸಮಯದಲ್ಲಿ ಅಲ್ಲಿ ಏನಾಗ್ತಾ ಗೊತ್ತಾ, ಆ ರೀತಿ ಆ ಸಮಯದಲ್ಲಿ ಅಲ್ಲಿ ಇರುವಂತದ್ದೇ ಆಹಾರಕ್ಕೋಸ್ಕರ ಬೇಟೆ ಅವ್ರು ಮಾಡೋದು. ಅಲ್ಲಿ ಅವ್ರಿಗೆ ಬೇರೆ ಸೋರ್ಸಸ್ ಇಲ್ಲ. ಅಂದ್ರೆ ಈ ರೀತಿಯಲ್ಲಿ ಹೆಚ್ಚು ಈ ವೆಜಿಟೇಬಲ್ಸ್ ಅಂತ ಇದೆಲ್ಲ ಇಲ್ಲ ಅವಾಗ. ಅವಾಗ ಏನಂದ್ರೆ ಅವ್ರು ಬೇಟೆ ಮಾಡೋದೇ ಆಹಾರಕ್ಕೋಸ್ಕರ, ಬದುಕಕ್ಕೋಸ್ಕರ. ಇಲ್ಲಿ ಏನಾಗ್ತಾ ಇದೆ, ನಾವು ಇವಾಗ ಈ ಸಮಯದಲ್ಲಿ ನಮ್ಗೆ ಎಷ್ಟು ಬೇಕಂದ್ರೆ ಅಷ್ಟಿದೆ ಅಲ್ವಾ. ನಾವು ಇನ್ನೊಂದು ಜೀವನ ಸಾಯಿಸ್ಬೇಕು ತಿನ್ಬೇಕಂತ ಅವಶ್ಯಕತೆ ಇಲ್ಲ. ಇನ್ನು ಅರ್ಥ ಮಾಡ್ಕೊಳ್ಳಿ, ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯಲ್ಲಿ ಸ್ನೇಹಿತರೆ ಖಂಡಿತ ನಮ್ಮ ಮೆಂಟಲ್ ಹೆಲ್ತ್ ಡ್ಯಾಮೇಜ್ ಆಗತ್ತೆ. ಯಾವುದು, ಈ ಮಾಂಸಾಹಾರ ತಿಂದ್ರೆ ನಾನು ಹೇಳಿದಲ್ಲ, ಜೈಸಾ ಅನ್ ಸಾಯಿಸಾ ಮನ್, ಜೈಸಾ ಅನ್ ಆಯ್ಸಾ ಮನ್. ನಮ್ಮ ಮನಸ್ಸು ಆ ರೀತಿಯಲ್ಲಿ ತಯಾರಾಗತ್ತೆ, ನಮ್ಮ ಯೋಚನೆಗಳೆಲ್ಲ ಕೆಟ್ಟೋಗತ್ತೆ ಖಂಡಿತವಾಗಿ. ಅದಕ್ಕೋಸ್ಕರನೇ ನಮ್ಗೆ ಅವಕಾಶಗಳಿದೆ. ಸೊ ಹಲವಾರು ಚಾಯ್ಸಸ್ ಇದೆ ಈ ಇದರಲ್ಲಿ ಸಸ್ಯಾಹಾರದಲ್ಲಿ, ಅದೆಲ್ಲ ನೀವು ಸೇವನೆ ಮಾಡ್ತಾ ಹೋಗಿ. ಆಮೇಲೆ ಸ್ಪಿರಿಚುವಲ್ ಹೆಲ್ತ್ ಹೇಗೆ ನಮಗೆ ಡ್ಯಾಮೇಜ್ ಆಗುತ್ತೆ ಇದರಿಂದ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ತುಂಬಾ ಅದ್ಭುತವಾದ ವಿಷಯ. ಇದು ಅಂದ್ರೆ ತಿಳ್ಕೊಂಡಿದ್ರೆ, ಈಗಾಗಲೇ ಹೇಳಿದ್ವಲ್ಲ, ಖಂಡಿತವಾಗಿ ನಾವು ಯಾವುದೇ ರೀತಿಯಲ್ಲಿ ಅಂದ್ರೆ ಆಹಾರ ತಿಂದ್ರೆ, ಆಹಾರ ಸೇವನೆ ಮಾಡಿದ್ರೆ, ಆಹಾರ ಒಂದೇ ಅಲ್ಲ ಸೇವನೆ ಮಾಡ್ತಾ ಇರೋದು, ಅದ್ರ ಜೊತೆಗೆ ಆ ಪ್ರಕಂಪನಗಳು, ಅಂದ್ರೆ ಈ ನೆಗೆಟಿವ್ ಪ್ರಕಂಪನಗಳು, ಆ ನೆಗೆಟಿವ್ ಎನರ್ಜಿ ನಮ್ಮ ಒಳಗಡೆ ಹೋಗಿದ ತಕ್ಷಣ ಏನಾಗತ್ತೆ, ಅದು ನಮ್ಮ ಮನಸ್ಸನ್ನು ತುಂಬಾ ಕೆಟ್ಟದಾಗಿ ಮಾಡತ್ತೆ ಅಂತ ಅರ್ಥ ಮಾಡ್ಕೊಂಡು. ಅದೇ ರೀತಿಯಲ್ಲಿ ಈ ನಾನ್ ವೆಜ್ ತಿನ್ನೋರಿಗೆ ಸ್ಪಿರಿಚುವಲ್ ಹೆಲ್ತ್ ಹೇಗೆ ಡ್ಯಾಮೇಜ್ ಆಗುತ್ತೆ ಅಂದ್ರೆ ನೋಡ್ಕೊಳ್ಳಿ. ಒಂದು ಜೀಸಸ್ ಕ್ರೈಸ್ಟ್ ಹೇಳ್ತಾ ಇರ್ತಾರೆ, ಆಸ್ ಯು ಸೋ ಶಲ್ ಯು ರೀಪ್ ಅಂತ ಹೇಳ್ತಾರೆ. ಆಸ್ ಯು ಸೋ ಶಲ್ ಯು ರೀಪ್ ಅಂತಂದ್ರೆ ಏನು ಅಂದ್ರೆ ಕರ್ಮ ಸಿದ್ಧಾಂತ ಇಲ್ಲಿ ಬಂದ್ಬಿಡುತ್ತೆ ಸ್ನೇಹಿತರೆ. ಅದು ಪ್ರಧಾನವಾಗಿ ಬುದ್ಧಿಸಮು, ಹಿಂದೂಯಿಸಮು, ಸಿಕ್ಕಿಸಮು, ಜೈನಿಸಮ್ ಪ್ರತಿಯೊಂದು ಹೇಳಿದ್ದಾರೆ. ಎಲ್ಲ ಗ್ರಂಥಗಳಲ್ಲಿ ಈ ವಿಷಯ ಹೇಳಿದ್ದಾರೆ. ಏನಂತದು, ಕರ್ಮ ಸಿದ್ಧಾಂತ ಒಂದು ಬರುತ್ತೆ. ಈ ಕರ್ಮ ಸಿದ್ಧಾಂತ ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ಎಲ್ಲೆಲ್ಲಿ ನಾವು ಯಾವುದಕ್ಕೆ ಎಷ್ಟು ಬಾಧೆ ಕೊಡ್ತೀವೋ, ಪೇನ್ ಕೊಡ್ತೀವೋ, ಅದೆಲ್ಲ ತಿರುಗಿ ವಾಪಸ್ ಬರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಸೊ ನಮ್ಮ ಏನ್ಷಿಯಂಟ್ ಅಂದ್ರೆ ಪೂರ್ವಕಾಲದ ಒಂದು ಗ್ರಂಥ ಇದೆ, ಮನುಸಂಹಿತ ಅಂತ ಒಂದು ಗ್ರಂಥ ಇದೆ ಸ್ನೇಹಿತರೆ. ಮನುಸಂಹಿತ ಒಂದು ಗ್ರಂಥ ಇದೆ. ಸೊ ಅದೇನಂತ ಹೇಳಿದ್ರೆ ಗೊತ್ತಾ, ಅದರಲ್ಲಿ ಯಾರ್ಯಾರಿಗೂ ಈ ಕರ್ಮ ಅಂಟ್ಕೊಂತದಂದ್ರೆ ಅವ್ರು ಹೇಳಿದ್ರು, ಯಾರೋ ಒಬ್ರು ವ್ಯಕ್ತಿ ಸಾಯಿಸಿರುವಂತ ವ್ಯಕ್ತಿ ಅಲ್ಲ, ಸಾಯಿಸಿರೋನು, ಅದನ್ನು ರವಾನ ಮಾಡಿರೋಂಥವನು, ಅವ್ರು ಅಡಿಗೆ ಮಾಡಿರೋಂಥವನು, ಅದನ್ನು ಸರ್ವ್ ಮಾಡಿರೋಂಥವನು, ಅವು ತಿಂದಿರೋವನಿಗೆ ಎಲ್ಲರಿಗೂ ಈ ಕರ್ಮ ಅಂಟ್ಕೊಂತದೆ ಅಂತ, ಈ ಕರ್ಮದಲ್ಲಿ ಭಾಗ ಆಗ್ತಾರೆ ಅಂತ ಹೇಳ್ಬಿಟ್ಟು ಮನುಸಂಹಿತದಲ್ಲಿ ಸೊ 5ನೇ ಚಾಪ್ಟರ್ ಅಲ್ಲಿ 51, 52 ಶ್ಲೋಕದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಈ ಕರ್ಮ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಒಂದು ವ್ಯಕ್ತಿ ಹೇಳ್ತಾರೆ, ಅವರು ಅದ್ಭುತವಾದ ವ್ಯಕ್ತಿ, ಅವರು ಡಾಕ್ಟರ್ ವಿಲಿಯಂ ಸಿ ರಾಬರ್ಟ್ಸ್ ಅಂತ. ಓಕೆ, ಇವರೊಂದು ಅದ್ಭುತವಾದ ಮಾಹಿತಿ ಹೇಳ್ತಾರೆ. ಸೊ ನಾವು ಅಂದ್ರೆ ಏನಾಗುತ್ತೆ ಅಂದ್ರೆ, ಈ ಆಹಾರಕ್ಕೋಸ್ಕರ ಈ ಜಂತುಗಳನ್ನು ಸಾಯಿಸಿ ನಾವು ಈ ತಿನ್ನುವಾಗ ಖಂಡಿತವಾಗಿ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳುವಾಗ, ಅವರು ಈ ಮಾಂಸ ಇದೇನೇನು ಸೇವನೆ ಮಾಡ್ತಾರೋ, ಈ ಕೊಲೆಸ್ಟ್ರಾಲ್ ಹೆಚ್ಚು ಮಾಡೋದು, ಸ್ಯಾಚುರೇಟೆಡ್ ಫ್ಯಾಟ್ ಹೆಚ್ಚು ಮಾಡೋದು, ಸ್ಯಾಚುರೇಟೆಡ್ ಫ್ಯಾಟ್ ಹೆಚ್ಚು ಮಾಡೋದು, ಇದೆಲ್ಲ ಆಗ್ತಾ ಇರ್ತದೆ ಅಂತ ಇವರು ಹೆಲ್ತ್ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ವಿ.
ಅದರಲ್ಲಿ ಇವರೊಬ್ಬ ವ್ಯಕ್ತಿ ಈ ತರ ಹೇಳೋದು, ಸ್ಯಾಚುರೇಟೆಡ್ ಫ್ಯಾಟ್ ಹೆಚ್ಚಾಗುತ್ತೆ, ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಖಂಡಿತವಾಗಿ ಅದನ್ನು ಒಳ್ಳೇದಲ್ಲ ಅಂತ ಹೇಳ್ತಾರೆ ಅವರು. ಈ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಅಂದ್ರೆ ಇನ್ನೊಂದು ಏನಾಗತ್ತಂದ್ರೆ, ನಾವು ಯಾವುದೇ ಒಂದು ಆ, ಒಂದು ಒಂದು ಅನಿಮಲ್ ಅನ್ನು ತಗೊಂಡೋಗಿ ಆಹಾರವಾಗಿ ನಾವು ಕೆಡದುವಾಗ ಅಂದ್ರೆ ಕಟ್ ಮಾಡುವಾಗ ಖಂಡಿತವಾಗಿ ಏನಾಗುತ್ತೆ, ಅದರಲ್ಲಿ ಆಗುವಂತ ಉತ್ಪನ್ನ ಆಗುವಂತ ವಿಷಯಗಳು ನೋಡ್ತಾ ಇದ್ರೆ ಸ್ವಲ್ಪ ಎರಡು ಮೂರು ಮಾತುಗಳು ತಿಳ್ಕೊಳ ಅಲ್ಲಿ ನೋಡಿ. ಸೊ ಏನಾಗತ್ತಂದ್ರೆ, ಆಮ್, ಈಗ ಉದಾಹರಣೆಗೆ ನೋಡ್ತಾ ಇರ್ತೀವಿ, ಆ, ಒಂದು ಯಾವುದೋ ಒಂದು ವ್ಯಕ್ತಿಯನ್ನು, ಅಂದ್ರೆ ಒಂದು ಈ ಅನಿಮಲ್ಸ್ ಆಗ್ಬೋದು, ಯಾವುದೇ ಇರಲಿ, ಒಂದು ಜಂತು ಕಟ್ ಮಾಡುವಾಗ ಖಂಡಿತವಾಗಿ ಅವು ತುಂಬಾ ಬಾಧನ ಅನುಭವಿಸ್ತದೆ. ಓಕೆ, ತುಂಬಾ ಅನುಭವಿಸ್ತದೆ, ಅದು ಗೊತ್ತು. ಆದ್ರೆ ಈಗ ನೋಡಿ, ನಾವೇನ್ ಮಾಡ್ತೀವಿ, ಸ್ವಲ್ಪ ಜಂತುಗಳು ಮಾತ್ರ ತಿಂತಾ ಇರ್ತೀವಿ, ಸ್ವಲ್ಪ ಜಂತುಗಳು ತಿನ್ನಲ್ಲ ಅಲ್ವಾ. ಯಾವ ರೀತಿಯಲ್ಲಿ ಅಂದ್ರೆ, ಈಗ ನಾಯಿ ಮತ್ತೆ ಕ್ಯಾಟು ಈ ಮಾಂಸ ತಿನ್ನಲ್ಲ ಇವರೆಲ್ಲ ಅಲ್ವಾ. ಮತ್ತೆ ಯಾಕೆ ಓನ್ಲಿ ಸ್ವಲ್ಪ, ಅಂದ್ರೆ ಹೇಳ್ತಾ ಇದ್ರೆ ನೋಡ್ತಾ ಇದ್ರೆ, ಆ, ನಾಯಿ ತಿನ್ನಲ್ಲ, ಇಂಥ ತಿನ್ನಲ್ಲ, ಸ್ವಲ್ಪ ಮಾತ್ರ ಯಾಕೆ ತಿನ್ಬೇಕು, ಅದು ನಾವು ಯೋಚಿಸ್ಬೇಕಲ್ಲ ಯಾವಾಗಲ. ನಾವು ಯೋಚಿಸ್ಬೇಕಾದೇನು, ಕೋಳಿ ಮತ್ತೆ ಇನ್ನೊಂದು ತಿನ್ಬೇಕು, ಮಿಕ್ಕಿದೆಲ್ಲ ತಿನ್ನಬಾರ್ದು, ಎಲ್ಲ ಜಂತುಗಳಲ್ವಾ. ಅದೊಂದು ಮಾತು ಯಾವಾಗ ನೆನಪಿಟ್ಕೊಳ್ಳಿ. ಯಾರಾದರೂ ಈ ರೀತಿಯಲ್ಲಿ ನಿಮ್ಮ ಹತ್ರ ಚರ್ಚೆ ಮಾಡಿದ್ರೆ ನೀವು ಹೇಳ್ಬೇಕು, ಸ್ವಲ್ಪ ಜಂತುಗಳು ಯಾಕೆ ತಿನ್ಬೇಕು, ಎಲ್ಲ ತಿನ್ಬೋದಲ್ಲ, ಮತ್ತೆ ಯಾಕೆ ತಿನ್ನಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ ಈ ರೀತಿಯಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ, ಈ ಯಾವಾಗ ಆ ನಾವು ಒಂದು ಜಂತುವನ್ನು, ಒಂದು ಅನಿಮಲ್ ಅಂದ್ರೆ ಒಂದು ಕೋಳಿ ಅನ್ಕೊಳ್ಳಿ, ಕೋಳಿ ಮನೆಯಲ್ಲಿ ಚೆನ್ನಾಗಿ ಸಾಕ್ತಿವಿ, ಸಾಕಿ ಅದನ್ನೇ ನಾವು ಕಡ್ದಾಕಿ ಅದನ್ನೇ ಆಹಾರವಾಗಿ ಸೇವನೆ ಮಾಡ್ತೀವಿ. ಅವಾಗ ನಿಮ್ಗೆ ಅದು ಹೇಗೆ ಅನಿಸ್ತದೆ, ನಿಮ್ಮಲ್ಲಿ ಅದು ಒಂಥರ ತೊಂದರೆ ಕೊಡಲ್ಲ ಅದು. ಅಂದ್ರೆ ಒಂಥರ ನಾವು ಸಾಕಿ ಎಲ್ಲ ಮಾಡಿ ನಾವೇ ಅದನ್ನು ಕಟ್ ಮಾಡಿ ನಮ್ಮ ಮುಂದೆನೆ ನಾವು ಅದನ್ನು ಆಹಾರವಾಗಿ ಸ್ವೀಕರಣೆ ಮಾಡೋದಂದ್ರೆ ಎಷ್ಟು ಒಂಥರ ಭಯಾನಕರ ವಿಷಯ ಇದು. ಆ ಥರ ಅದು ನಿಮಗೆ ಎಷ್ಟು ಎಫೆಕ್ಟ್ ಮಾಡುತ್ತೆ ನಿಮ್ಮ, ಅಂದ್ರೆ ಅದು ಒಂದು ಒಳ್ಳೆ ಆಹಾರ. ನಾನು ಫಸ್ಟ್ ಆಫ್ ಆಲ್ ಒಂದು ಅಲ್ಲಿ ಆಹಾರ ಆಗತ್ತ, ಅದು ಆಗಲ್ಲ. ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಓಕೆ, ಸೊ ನಾವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿ ಇದಾಗತ್ತೆ. ಇದು ಇನ್ನೊಂದೇನಂದ್ರೆ, ಆಮ್, ನೋಡಿ, ಒಂದು ಈ ಯಾವುದೇ ರೀತಿಯಲ್ಲಿ ಒಂದು ನಮ್ಮ ಮಕ್ಕಳಿಗೆ ಹೇಳ್ಬೇಕಂದ್ರೆ, ಒಂದು ಮಾಂಸಾಹಾರ ಹೇಗೆ ಬರುತ್ತೆ ಅಂತ ನಾವು ಅವ್ರಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಯಾವಾಗನ. ಯಾವ ರೀತಿಯಲ್ಲಿ ನಮ್ಮ ಟೇಬಲ್ ಮೇಲೆ ಬರುತ್ತೆ, ಒಂದು ಪ್ಲೇಟ್ ಮೇಲೆ ಬರೋದು ಯಾವ ರೀತಿ ಇದೆ ಅಂದ್ರೆ, ಯಾವ ರೀತಿಯಲ್ಲಿ ಕಟ್ ಮಾಡ್ತಾರೆ, ಆ ಒಂದು ಒಂದು ಜಂತುನ ಹೇಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬರುವಾಗ ನೀವು ನೋಡಿರ್ತೀರ, ಯಾವಾಗ ನೋಡಿರ್ತೀರಿ, ಒಂದು ವೆಹಿಕಲ್ ಅಲ್ಲಿ ಕೂಗ್ತಾರೆ. ಒಂದು ವೆಹಿಕಲ್ ಅಲ್ಲಿ ಎಲ್ಲ ಕೂಗ್ಬಿಟ್ಟು ಆ ಅಲ್ಲಿ ಒಂದಲ್ಲ, ಒಂದು ಮೇಲೆ 10 ಹಾಕ್ಬಿಡ್ತಾರೆ. ಮತ್ತೆ ತಗೊಂಡ್ ಬಂದು ಫ್ಯಾಕ್ಟ್ರಿಗೆ ತಗೊಂಡ್ ಬರ್ತಾರೆ. ಫ್ಯಾಕ್ಟ್ರಿಯಲ್ಲಿ ಒಂದು ರೂಮಲ್ಲಿ ಹಾಕ್ಬಿಟ್ಟು ಅಲ್ಲೇ ಅಲ್ಲೇ ಎಲ್ಲಾನು, ಅಂದ್ರೆ ಮೂತ್ರ ಮಲ ಅಲ್ಲೇ ಹೋಗ್ತಾ ಇರ್ತದೆ. ಅಂತ ಪರಿಸ್ಥಿತಿಯಲ್ಲಿ ಇರ್ತಾವೆಲ್ಲ ಅನಿಮಲ್ಸ್ ಎಲ್ಲ. ಆಮೇಲೆ ಏನ್ ಮಾಡ್ತವೆ, ಅವುಗಳನ್ನು ತಗೊಂಡೋಗುವಾಗ ಅಷ್ಟೇ ಒಂದು ಉಲ್ಟಾ ಮಾಡಿ ಒಂದು ಬೆಲ್ಟ್ ಅಲ್ಲಿ ಕರ್ಕೊಂಡು ಹೋಗ್ತವೆ. ಕರ್ಕೊಂಡು ಹೋಗುವಾಗ, ಯಾಕಂದ್ರೆ ಅವು ಬೇರೆ ಜಂತುಗಳು ಕಟ್ ಮಾಡುವಾಗ, ಅವ್ರ ಪಕ್ಕದಲ್ಲಿರೋ ಜಂತು ಕಟ್ ಮಾಡುವಾಗ ಅವು ನೋಡ್ತಾ ಇರ್ತಲ್ಲ. ಸೊ ನೋಡಿ, ಅದು ಇನ್ನೊಂದು, ಜಂತುಗಳು ಆ ಗಾಡಿಯಲ್ಲಿ ಕೂಗ್ತಾರಲ್ಲ, ಗಾಡಿಯಿಂದ ಹಿಂದ್ಗಡೆ ಇಳಿಯಲ್ಲ, ಅದು ಇಳಿಯಕ್ಕೆ ತುಂಬಾ ಕಷ್ಟ ಅನುಭವಿಸ್ತಾರೆ. ಇವರು ಯಾರು ಈ ಲೇಬರ್ಸ್ ಎಲ್ಲ ಏನ್ ಮಾಡ್ತಾರೆ ಗೊತ್ತಾ, ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ. ಒಂದು ಗಾಡಿಯಿಂದ ಇಳಿಬೇಕಂದ್ರೆ ಆ ಜಂತುಗೆ ಇಷ್ಟ ಇರಲ್ಲ, ಯಾಕಂದ್ರೆ ಇವ್ರು ಕರ್ಕೊಂಡು ಹೋಗ್ತಾ ಇರೋದು ನಾನು ಕಟ್ ಮಾಡಕ್ಕೆ ಅಂತ ಗೊತ್ತು ಅವರಿಗೆ. ಆ ಜಂತುಗಳಿಗೆ ಗೊತ್ತು, ನಾನು ಕಟ್ ಮಾಡಕ್ ಕರ್ಕೊಂಡು ಹೋಗ್ತಾ ಇದ್ರು ಇವರು ಅಂತ. ಅದಕ್ಕೆ ಅದು ಇಳಿಯಲ್ಲ, ಗಾಡಿಯಿಂದ ಇಳಿಯಲ್ಲ. ಆವಾಗ ಅವ್ರಿಗಿರುವಂತ ಪದ್ಧತಿ ಏನಂದ್ರೆ, ಎಲೆಕ್ಟ್ರಿಕ್ ಶಾಕ್ ಮಾಡ್ತಾರೆ, ಮಾಡಿ ಗಂತುಗಳನ್ನ ಇಳಿತಾರೆ. ಆಮೇಲೆ ಫ್ಯಾಕ್ಟ್ರಿ ಕರ್ಕೊಂಡೋಗಿ ಅಲ್ಲಿ ಕುಗ್ಗಿ, ಆಮೇಲೆ ಅಲ್ಲಿನೂ ಸಹ ಈ ಆ ತಲೆನ ಹಿಂಭಾಗ ಮಾಡ್ತಾರೆ, ಅಂದ್ರೆ ಒಂಥರ ಇನ್ವರ್ಟ್ ಮಾಡ್ಬಿಡ್ತಾರೆ. ತಲೆನ ಹಿಂದ್ಗಡೆ ಇಟ್ಬಿಟ್ಟು ಒಂದು ಬೆಲ್ಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಜಂತುವನ್ನು. ಅಲ್ಲಿ ಸೀದಾ ಹೋಗುವಾಗ, ಅಂದ್ರೆ ಸೀದಾ ಹೋಗ್ತಾ ಹೋಗ್ತಾ ಕೊನೆಗೆ ಹೋಗಿ ಒಂದು ಒಂದು ಚಾಕ್ ತರ ಬರ್ತದೆ, ಟಕ್ ಅಂತ ಕಟ್ ಮಾಡುತ್ತೆ. ಯಾವ್ದನು ಈ ಮೇಡನ್ ಅಂದ್ರೆ ಈ ಕುತ್ತಿಗೆನು ಟಕ್ ಅಂತ ಕಟ್ ಮಾಡ್ಬಿಡ್ತದೆ. ಆ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಎಷ್ಟು ಭಯ ಇಟ್ಕೊಂಡಿರ್ತದೆ ಇಲ್ಲಿ ಒಂದು ಜಂತು ಆ ರೀತಿಯಲ್ಲಿ ಮಾಡುವಾಗ. ಇದೆಲ್ಲ ಕರೆಕ್ಟಾ? ಎಷ್ಟು ಕರೆಕ್ಟ್ ಆಗತ್ತೆ ಇದು? ಆಹಾರಕ್ಕೋಸ್ಕರ ಇಷ್ಟೆಲ್ಲ ಒಂದು ದುರ್ಮಾರ್ಗವಾಗಿ ಭಯಾನಕರವಾಗಿ ಮಾಡುವಂತ ವಿಷಯ ನಮ್ಗೆ ಅರ್ಥ ಆಗತ್ತೆ. ಇದು ನಿಜವಾದ ನಾವು ಅರ್ಥ ಮಾಡ್ಕೋಬೇಕು, ಇಂಥ ಆಹಾರ ತಿನ್ಬೇಕಾ ತಿನ್ನಬಾರ್ದಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಆ ರೀತಿಯಲ್ಲಿ. ಇನ್ನು ಸ್ವಲ್ಪ ಮಹಾನ್ ವ್ಯಕ್ತಿಗಳು ಹೇಳಿದ್ದಾರೆ, ಇದು ಹೇಳ್ಬಿಟ್ಟು ನಾನು ಮುಕ್ತಾಯ ಮಾಡ್ತೇನೆ ಈ ಕಾರ್ಯಕ್ರಮ. ಈಗ ಏನಾಗತ್ತಂದ್ರೆ, ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ, ಏನಂತ ಹೇಳಿದ್ರೆ ಅಂದ್ರೆ, ನೋಡಿ, ಯಾವುದೇ ರೀತಿಯಲ್ಲಿ ಈ ಜಂತುಗಳಿಗೆ ನಾವು ಬಾಧೆ ಕೊಡ್ತೀವಲ್ಲ, ಸೊ ನಮ್ಮ ಈ ಜಂತುಗಳಿಗೆ ಬಾಧೆ ಕೊಡೋವರೆಗೂ ನಮ್ಮ ಜೀವನ ಅಂತೂ ಉದ್ಧಾರ ಆಗಲ್ಲ ಅಂತ ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ. ಒಂಥರ ಹೇಳ್ಬೇಕಂದ್ರೆ, ಈ ಅನಿಮಲ್ಸ್ ಪ್ರೋಟೀನ್ ಇಂದ ಬರತ್ತೆ ಅಂತ ಹೇಳ್ಬಿಟ್ಟು, ಈ ಅನಿಮಲ್ಸ್ ಪ್ರೋಟೀನ್ ಬರುತ್ತೆ ಅನಿಮಲ್ಸ್ ಅಂತ ಹೇಳ್ಬಿಟ್ಟು
ಈ ಜಂತುಗಳನ್ನು ಅಷ್ಟು ಬಾಧಿಸೋದು ಅದು ಒಳ್ಳೇದಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವರು. ಆಮೇಲೆ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ಅಂದ್ರೆ, ನಮ್ಮ ನಮ್ಮ ಯಾವುದೇ ಒಂದು ಧರ್ಮಯುಕ್ತವಾಗಿ ನಾವು ಈ ಆರೋಗ್ಯವನ್ನು, ಈ ಜೀವನವನ್ನು ನಡೆಸ್ಕೋಬೇಕಂದ್ರೆ ಫಸ್ಟ್ ಮಾಡಬೇಕಾಗಿರೋದು ಜಂತುಗಳಿಗೂ ಗಾಯ ಮಾಡೋದು ಬಿಟ್ಬಿಡಿ ಅಂತ ಹೇಳಿದ್ದಾರೆ ಆಲ್ಬರ್ಟ್ ಐನ್ಸ್ಟೀನ್, ದೊಡ್ಡ ಸೈಂಟಿಸ್ಟ್ ಅಲ್ವಾ. ಆಮೇಲೆ ಥಾಮಸ್ ಆಲ್ವಾ ಎಡಿಸನ್ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ಅಂದ್ರೆ, ಈ ಅಹಿಂಸೆ ಅನ್ನೋದೇ ಒಂದು ಅದ್ಭುತವಾದ ನೀತಿವಂತ ವಿಷಯಗಳಿಗೂ ದಾರಿ ಕೊಡುತ್ತೆ ಅಂತ ಹೇಳಿದ್ದಾರೆ ಅವರು. ಹೇಳ್ಬೇಕಂದ್ರೆ ಈ ಜೀವನದಲ್ಲಿ ಈ ಜೀವನ ಪರಿಣಾಮ ಚೆನ್ನಾಗಾಗಬೇಕು ಅಂದ್ರೆ ಇದೊಂದೇ ಮಾರ್ಗ. ಸೊ ಖಂಡಿತವಾಗಿ ಯಾವುದೇ ಜಂತುಗಳನ್ನು ಬಾಧಿಸೋದು ತಕ್ಷಣವೇ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ ಅವರು. ನೋಡಿ ಎಂತ ಅದ್ಭುತವಾದ ವಿಷಯ. ಆಮೇಲೆ ಪೈಥಾಗರಸ್ ಅಂತ ಒಬ್ರು ಹೇಳಿದ್ದಾರೆ, ಅನಿಮಲ್ಸ್ ನಮ್ಮ ಫ್ರೆಂಡ್ಸ್ ಇವು. ಫ್ರೆಂಡ್ಸ್ ಯಾವಾಗ ತಿಂತೀವ ನಾವು ಅನಿಮಲ್ಸ್ ಅನ್ನೋ ಯಾರು, ನಮ್ಮ ಸ್ನೇಹಿತರು. ಅವರು ತಿನ್ನಕ್ಕಾಗತ್ತಾ, ತಿನ್ನಬಾರದು ಅಂತ ಹೇಳಿದ್ದಾರೆ ನೋಡಿ. ಆಮೇಲೆ ಸೊ ಇನ್ನೊಂದೇನಂದ್ರೆ, ಯಾವುದೇ ಒಂದು ಡೆಡ್ ಬಾಡಿ ಆದ್ರೆ ಡೆಡ್ ಬಾಡಿಯನ್ನು ಸ್ಮಶಾನ ಕರ್ಕೊಂಡು ಹೋಗ್ತಾರೆ, ಯಾವುದೇ ರೀತಿಯಲ್ಲಿ ನಮ್ಮ ಹೊಟ್ಟೆ ಒಳಗಡೆ ಕರ್ಕೊಂಡು ಬರಬಾರ್ದು ಅಂತ ಆ ರೀತಿಯಲ್ಲಿ ಹೇಳಿದ್ದಾರೆ. ಆಮೇಲೆ ಗೌತಮ್ ಬುದ್ಧರು ಕೊನೆಯದಾಗಿ ಹೇಳಿರೋದು ನೋಡ್ಕೊಳ್ಳಿ, ಏನಂತ ಹೇಳಿದ್ದಾರೆ ಅಂದ್ರೆ, ಒಂದು ಯಾವುದೇ ಈ ಹಿಂಸಾ ಆಗಕ್ ಮುಂಚೆ ಪ್ರತಿಯೊಂದು ಜೀವಿಯಲ್ಲಿ ಒಂದು ನಕಾರಾತ್ಮಕ ಪ್ರಕಂಪನ ಹೆಚ್ಚಾಗತ್ತೆ, ಈ ಸಾವು ಭಯ ಅನ್ನೋದು ಹೆಚ್ಚಾಗತ್ತೆ. ಓಕೆ, ಸೊ ಅದಕ್ಕೋಸ್ಕರ ಆ ರೀತಿಯಲ್ಲಿ ಆಗ್ತದೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ, ಪ್ರತಿಯೊಬ್ಬರಿಗೂ ಆಗತ್ತೆ, ಜಂತುವಲ್ಲಾಗತ್ತೆ, ನಮ್ಮಲ್ಲೇ ಆಗತ್ತೆ. ಆ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಳುವಾಗ ನೀವು ಯಾರನ್ನೂ ಆ ರೀತಿಯಲ್ಲಿ ಬಾಧ ಕೊಡೋಕೆ ಇಷ್ಟಪಡ್ತೀರಿ, ಇನ್ನೊಬ್ರು ಅದೇ ರೀತಿಯಲ್ಲಿ ಅನುಭವಿಸಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಗೌತಮ್ ಬುದ್ಧರು ಹೇಳ್ತಾರೆ. ಆ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಇದನ್ನು ಈ ರೀತಿಯಲ್ಲಿ ನಾವು ಪಾಲನೆ ಮಾಡಿದ್ರೆ ಈ ಈ ನಾನ್ ವೆಜಿಟೇರಿಯನ್ ಫುಡ್ ಅನ್ನೋದು ತೆಗೆದುಹಾಕಿ ಸ್ನೇಹಿತರೆ, ಸಸ್ಯದ ಆಹಾರ ತಿಂದು ನಾವು ಇಡೀ ನಮ್ಮ ಫಿಸಿಕಲ್ ಹೆಲ್ತ್ ಅನ್ನು, ಭೌತಿಕ ಆರೋಗ್ಯವನ್ನು, ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸೊ ಯಶಸ್ವಿ ಆಗಕ್ಕೆ, ಸೊ ನಾವು ಪುರೋಗತಿ ಸಾಧಿಸಕ್ಕೆ ಅದ್ಭುತವಾದ ಆಹಾರ ಇದು. ಅದು ದಯವಿಟ್ಟು ಪ್ರತಿಯೊಬ್ಬರು, ಈಗಾಗಲೇ ನಮ್ಮ ಮಾಸ್ಟರ್ಸ್ ಅಲ್ಲಿ ತುಂಬಾ ಮಾಸ್ಟರ್ಸ್ ಅಳವಡಿಸ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತು. ಆದ್ರೆ ಇನ್ನೂ ಯಾರಾದರೂ ಇದರಲ್ಲಿ ಸಂಶಯಗಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೇಳಿರುವಂಥ ವಿಷಯಗಳ ಬಗ್ಗೆ ಮತ್ತೊಂದು ಸರಿ ನೀವು ಚರ್ಚೆ ಮಾಡ್ಕೊಳ್ಳಿ ಮನೆಗಳಲ್ಲಿ ಎಲ್ಲಾದರೂ. ಪ್ರತಿಯೊಬ್ಬರಿಗೆ ಇದು ಹೇಳ್ತಾ ಹೋಗಿ, ಅವಾಗ ಅವ್ರಿಗೂ ಅರ್ಥ ಆಗುತ್ತೆ ಖಂಡಿತವಾಗಿ.